So, very good evening, one and all. Thank you for this joining this program. Today's point of discussion is all about relationship of Constitution with a relationship of injunctions. ನೋಡಿ, ಇವತ್ತಿನ ತರಗತಿ ಯಾವ ವಿಷಯದ ಸುತ್ತುತ್ತೆ ಅಂತಂದ್ರೆ ತಡೆಯಾಜ್ಞೆ ಹಾಗೂ ಸಂವಿಧಾನದ ಸುತ್ತುವಂತ ಒಂದು ತರಗತಿ ಇದಾಗಿರ್ತದೆ. ತರಗತಿಯನ್ನ ಶುರು ಮಾಡ್ಲಿಕ್ಕಿಂತ ಮುಂಚೆ ಒಂದು ನಾಣ್ಣುಡಿಯನ್ನ ಪ್ರೋವರ್ಬ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ನೋಡಿ, ಮನಸ್ಸಿದ್ದಲ್ಲಿ ಮಾರ್ಗ ಇರುತ್ತೆ ಅಂತ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳಿ ನಾನು ಅದನ್ನ ಮುಂದುವರೆದಂತ ಭಾಗವನ್ನ ಕಾನೂನು ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ವೇರ್ ದೇರ್ ಇಸ್ ಅ ರೈಟ್ ದೇರ್ ಇಸ್ ಎ ರೆಮಿಡಿ ಅಂತ. ಎಲ್ಲಿ ಕಾನೂನಿನ ಹಕ್ಕುಗಳಿರ್ತವೆ ಅಲ್ಲಿ ಕಾನೂನಿನ ಒಂದು ರೆಮಿಡಿ ಕೂಡ ಇರುತ್ತೆ ಅಂತ. ಎಲ್ಲಿ ಹಕ್ಕಿರುತ್ತೆ ಅಲ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ಲೀಗಲ್ ಫ್ರೆಟರ್ನಿಟಿ, ಲೀಗಲ್ ಕಮ್ಯುನಿಟಿ ಅವರು ತುಂಬಾ ಸ್ಪಷ್ಟತೆಯಿಂದ ಹೇಳ್ತಾರೆ. ಏನಂತ ಅಂದ್ರೆ, ವೇರ್ ದೇರ್ ಇಸ್ ಅ ವೇ ದೇರ್ ಇಸ್ ಅ ವಿಲ್ ಅಂತ, ದೇರ್ ಇಸ್ ಅ ರೆಮಿಡಿ ಅಂತಿದ್ವಲ್ಲ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತಿದ್ವಲ್ಲ. ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಮಾರ್ಗ ಇರುತ್ತೆ ಅಂತ ಹೇಳ್ತಿದ್ರಲ್ಲ. ಆ ಮಾರ್ಗವನ್ನ ಕಾನೂನು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ವೇರ್ ದೇರ್ ಇಸ್ ಅ ವೇ ದೇರ್ ಇಸ್ ಅ ರೂಲ್ ಅಂತ ಹೇಳ್ತಾರೆ. ವೇರ್ ದೇರ್ ಇಸ್ ಅ ರೂಲ್ ದೇರ್ ಇಸ್ ಅ ಲಾ ಅಂತ ಹೇಳ್ತಾರೆ. ವೇರ್ ದೇರ್ ಇಸ್ ಎ ಲಾ ದೇರ್ ಇಸ್ ಎ ಲೂಪ್ ಹೋಲ್, ವೇರ್ ದೇರ್ ಇಸ್ ಎ ಲೂಪ್ ಹೋಲ್ ದೇರ್ ಆರ್ ಲಾಯರ್ಸ್ ಅಂತ ಹೇಳ್ತಾರೆ. ಎಲ್ಲಿ ಮನಸ್ಸಿರುತ್ತೆ ಅಲ್ಲಿ ಮಾರ್ಗ ಇರುತ್ತೆ, ಎಲ್ಲಿ ಮಾರ್ಗ ಇರುತ್ತೆ ಅಲ್ಲಿ ನಿಯಮ ಇರುತ್ತೆ, ಎಲ್ಲಿ ನಿಯಮಗಳಿರುತ್ತೆ ಅಲ್ಲಿ ಕಾನೂನು ಇರುತ್ತೆ, ಎಲ್ಲಿ ಕಾನೂನು ಇರುತ್ತೆ ಅಲ್ಲೊಂದು ನ್ಯೂನ್ಯತೆನೂ ಕೂಡ ಇರುತ್ತೆ. ಆ ನ್ಯೂನ್ಯತೆಯನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡಿಕೊಂಡು ತನ್ನ ಕಕ್ಷಿದಾರನಿಗೆ ನ್ಯಾಯ ಒದಗಿಸುವಂತವನು ವಕೀಲನಾಗಿರ್ತಾನೆ. ದ ಪವರ್ ಆಫ್ ಲಾಯರ್ ಈಸ್ ವೆಸ್ಟೆಡ್ ವಿತ್ ದಿ ಅನ್ಸರ್ಟನಿಟಿ ಆಫ್ ದಿ ಲಾ ಅಂತ ಹೇಳಿ. ಕಾನೂನಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು, ನೋಡಿ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಆ ಒಬ್ಬ ಏನು ಕಕ್ಷಿದಾರ ಇರ್ತಾನೆ ಅವನಿಗೆ ನ್ಯಾಯವನ್ನ ಒದಗಿಸ್ಕೊಡುವಂಥದ್ದು ಏನು ವಕೀಲನಾದಂತವನು ಮಾಡ್ತಾನೆ ಅನ್ನೋದು ಒಂದು ನಾಣ್ಣುಡಿ. ಇಲ್ಲಿ ನಾನು ತಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸಂವಿಧಾನ ನಮಗೆ ಕಾನೂನಿನ ಹಕ್ಕುಗಳನ್ನ ತಂದ್ಕೊಟ್ಟಿದೆ. ಸಂವಿಧಾನ ನಮ್ಗೆ ಸಂವಿಧಾನಿಕ ಹಕ್ಕುಗಳನ್ನು ಕೊಟ್ಟಿದೆ. ನೋಡಿ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳಿ ಸಂವಿಧಾನ ನಮ್ಗೆ ಸಂವಿಧಾನಾತ್ಮಕ ಹಕ್ಕುಗಳನ್ನು ಸಹ ಕೊಟ್ಟಿದೆ. ಆ ಹಕ್ಕುಗಳು ಚ್ಯುತಿಯಾದಂತ ಸಂದರ್ಭದಲ್ಲಿ ಅಥವಾ ನನ್ನ ಹಕ್ಕು ಇದ್ದು ಆ ಹಕ್ಕನ್ನ ಸರಿಯಾಗಿ ಕಾರ್ಯಪಾಲನೆ ಆದಂತ ಸಂದರ್ಭದಲ್ಲಿ ನಾನು ಕೋರ್ಟಿನ ಮೊರೆ ಹೋಗಬಹುದು. ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಥ್ರೂ ಕೋರ್ಟ್ಸ್ ಆಫ್ ಲಾ ಅಂತ ಹೇಳಿ, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಥ್ರೂ ಕೋರ್ಟ್ ಆಫ್ ಲಾ ಅಂತ. ನೋಡಿ, ನನ್ನ ಮನೆ ಹತ್ರ ಒಂದು ಕಾರ್ಖಾನೆ ಇದೆ. ಆ ಮನೆ ಹತ್ರ ಕಾರ್ಖಾನೆ ಇದ್ದು ಆ ಕಾರ್ಖಾನೆ ತನ್ನ ತ್ಯಾಜ್ಯ ವಸ್ತುವನ್ನ ಚರಂಡಿಗೆ ಬಿಡ್ತಾ ಇರ್ತಾನೆ, ಅಥವಾ
ಹಾಗೆ ಅದನ್ನ ಡಂಪ್ ಮಾಡ್ತಾ ಇರ್ತಾನೆ. ಆ ತ್ಯಾಜ್ಯ ವಸ್ತುವಿಂದ ಏನಾಗುತ್ತೆ ಅಂದ್ರೆ, ನನಗೆ ನನ್ನ ಮನೆಗೆ ದುರ್ವಾಸನೆ ಬರ್ತಾ ಇದೆ. ನನ್ನಂತ ನೂರಾರು ಮನೆಗೆ ಅದು ದುರ್ವಾಸನೆಯಾಗಿ ಪರಿಣಮಿಸಿದೆ. ಸೊ ಇದನ್ನ ನಾನು ತಡೆಯೋದು ಹೇಗೆ? ನಾನು ಕೋರ್ಟಿನ ಮೊರೆ ಹೋಗ್ಬೋದಾ ಅಂತ ಪ್ರಶ್ನೆ ಕೇಳಿದ್ರೆ, ಹೌದು ಕೋರ್ಟಿನ ಮೊರೆ ಹೋಗ್ಬೋದು. ಯಾಕೆ ಅಂತಂದ್ರೆ, ಸಂವಿಧಾನ ನಿಮ್ಗೆ ಕಾನೂನುಬದ್ಧ ಒಂದು ಹಕ್ಕುಗಳನ್ನ ಕೊಟ್ಟಿದೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಬದುಕಬೇಕು. ರೈಟ್ ಟು ಲಿವ್ ಇನ್ ಎ ಹೆಲ್ತಿ ಎನ್ವಿರಾನ್ಮೆಂಟ್ ಈಸ್ ಯುವರ್ ರೈಟ್, ಲೀಗಲ್ ರೈಟ್ ಅಂತ ಹೇಳಿ. ಇಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಆರ್ಟಿಕಲ್ 14, ಅನುಚ್ಛೇದ 14. ಈ ನಿಟ್ಟಿನಲ್ಲಿ ನಮ್ಗೆ ವಿಶೇಷವಾದಂತಹ ಹಕ್ಕುಗಳನ್ನ ಕೊಟ್ಟಿದೆ. ನೋಡಿ, ಅದನ್ನ ನಾವೇನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಅಂತಂದ್ರೆ, ಪ್ರೊರೋಗೇಟಿವ್ ರೈಟ್ಸ್ ಅಂತ ಕರಿತೀವಿ. ನೋಡಿ, ಪ್ರೆರೋಗೇಟಿವ್ ರೈಟ್ಸ್. ಪ್ರೆರೋಗೇಟಿವ್ ಅಂತ ಏನು ಅಂತಂದ್ರೆ, ಪ್ರೆರೋಗೇಟಿವ್ ರೈಟ್ಸ್ ಮೀನ್ಸ್ ವಿಶೇಷವಾದಂತಹ ಹಕ್ಕುಗಳನ್ನ ನಾವು ಪ್ರೆರೋಗೇಟಿವ್ ರೈಟ್ಸ್ ಅಂತ ಕರಿತೀವಿ. ಸರ್, ನಾವು ಕಾನೂನು ಮೊರೆ ಹೋಗ್ಬೋದಾ ಸರ್ ನಮ್ಮ ಹಕ್ಕುಗಳೇನಾದ್ರೂ ಚ್ಯುತಿಯಾದಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಹೌದು. ಆ ವಿಶೇಷ ಹಕ್ಕುಗಳೇನಿದೆಯಲ್ಲ, ಪ್ರೆರೋಗೇಟಿವ್ ರೈಟ್ಸ್ ಅಂತ, ಆ ಒಂದು ರೈಟ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ನಾವು ಆ ಕಾನೂನಿನ ಆದೇಶವನ್ನು ತಗೊಂಡ್ಬರ್ಬೋದಾ ಸರ್? ಕಾನೂನಿನ ಆಜ್ಞೆಗಳನ್ನ ತಗೊಂಡ್ಬರ್ಬೋದಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಹೌದು, ಕಾನೂನಿನ ಆಜ್ಞೆಗಳನ್ನ ತಗೊಂಡ್ಬರ್ಬೋದು. ಸರ್, ಅದನ್ನ ಏನಂತಾರೆ ಸರ್ ಅಂತ ಕೇಳಿದ್ರೆ, ಕಾನೂನಿನ ಅಡಿಯಲ್ಲಿ ಅದನ್ನ ರಿಟ್ಸ್ ಅಂತ ಕರೀತಾರೆ. ನೋಡಿ, ಕಾನೂನಿನ ಆಜ್ಞೆಗಳನ್ನ ನಾವು ಪ್ರೆರೋಗೇಟಿವ್ ರಿಟ್ಸ್ ಅಂತ ನಾವು ಕರಿತೀವಿ. ಪ್ರೆರೋಗೇಟಿವ್ ರಿಟ್ಸ್ ಬಗ್ಗೆ ಕಾನೂನಿನ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖ ಇದೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನಾನು ಅನುಚ್ಛೇದ 32 ಅಂತ ಹೇಳ್ತೀನಿ. ಅನುಚ್ಛೇದ 32 ಹಾಗೂ ಅನುಚ್ಛೇದ 226 ಅಡಿಯಲ್ಲಿ ಹೈಕೋರ್ಟ್ಗಳಲ್ಲಿ, ಕನ್ಸರ್ನ್ ಸ್ಟೇಟಿನ ಹೈಕೋರ್ಟ್ಗಳಲ್ಲಿ ನೀವು ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಆ ಅರ್ಜಿಯನ್ನ ಆರ್ಟಿಕಲ್ 226 ಅಡಿಯಲ್ಲಿ ಕನ್ಸರ್ನ್ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ರಿಟ್ ಅರ್ಜಿಯನ್ನ ಸಲ್ಲಿಸಿ ನೀವು ಆಜ್ಞೆಗಳನ್ನ ತಗೊಂಡ್ಬರ್ಬೋದು, ಕೋರ್ಟಿನ ಆದೇಶಗಳನ್ನ ತಗೊಂಡ್ಬರ್ಬೋದು. ನೋಡು, ನೀನು ಇಂಥದ್ ಮಾಡು, ಇಂಥದ್ ಮಾಡ್ಬೇಡ ಅಂತ. ಪ್ರೆರೋಗೇಟಿವ್ ರಿಟ್ಸ್ ಅಂತ ನಾವು ಕರಿತೀವಿ. ಸರ್, ಅದು ಉಲ್ಲೇಖನ ನೀವು ಕಾನೂನಡಿಯಲ್ಲಿ ತೋರಿಸ್ತೀರಾ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಆರ್ಟಿಕಲ್ 32 ಓದ್ ತೋರಿಸ್ತೀನಿ, ಆರ್ಟಿಕಲ್ 226 ಓದ್ ತೋರಿಸ್ತೀನಿ. ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ ನಲ್ಲಿ ನೀವು ಏನು ರಿಟ್ ಅರ್ಜಿಯನ್ನ ಹಾಕ್ಬಹುದು. ನಿಮ್ಮ ಒಂದು ಸಂವಿಧಾನಿಕ ಹಕ್ಕು ಚ್ಯುತಿಯಾದಂತ ಸಂದರ್ಭದಲ್ಲಿ ನೀವು ಕೋರ್ಟಿನ ಆದೇಶ ತಗೊಂಡ್ಬರ್ಬೋದು. ನಿಮ್ಮ ಏನು ಸಂಬಂಧಿಕ ಅಥವಾ ನಿಮ್ಮ ಸ್ನೇಹಿತ ಏನಾದ್ರನ್ನ ಪೊಲೀಸ್ನವರು ಕರ್ಕೊಂಡು ಹೋಗಿ ಅವನನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ರು, ಅರೆಸ್ಟ್ ಮಾಡಿ ಬಂಧಿಸಿದ್ರು, ಅಕ್ರಮವಾಗಿ ಬಂಧಿಸಿದ್ರು, ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನೆಲ್ಲೋ ಯಾರು ನಾವು ಅರೆಸ್ಟ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅರೆಸ್ಟ್ ಮಾಡಿರೋಂಥವ್ರನ್ನ, ಮಾಡಿದಂತ ಸಂದರ್ಭದನ್ನ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ, ಪೊಲೀಸರು ಕರ್ಕೊಂಡು ಹೋಗಿರೋದು ನೋಡಿದ್ದಾರೆ, ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ರಿಲೇಟಿವ್ ಆಗಿ ಹೋಗಿ, ಒಬ್ಬ ಥರ್ಡ್ ಪರ್ಸನ್ ಆಗಿ ಹೋಗಿ ಸಹ ರಿಟ್ ಅರ್ಜಿಯನ್ನ ನಾವು ಸಲ್ಲಿಸಿದ್ರೆ, ಹೇಬಿಯಸ್ ಕಾರ್ಪಸ್ ರಿಟ್ ಅರ್ಜಿಯನ್ನ ನಾವು ಸಲ್ಲಿಸಿದ್ರೆ, ಪೊಲೀಸ್ನವ್ರಿಗೆ ಆದೇಶವನ್ನ ಮಾಡುತ್ತೆ ಕೋರ್ಟು, ನೀವು ವಿತಿನ್ 24 hours ನಮ್ ಕೋರ್ಟ್ ಮುಂದೆ ನೀವು ಆ ವ್ಯಕ್ತಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಆದೇಶವನ್ನ ಮಾಡುತ್ತೆ. ನೋಡಿ, ಟು ಡೂ ಸಮಥಿಂಗ್. ಸೊ ದೇರ್ ಈಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದಿ law of the rights and the law of injunctions. ತಡೆಯಾಜ್ಞೆ ಅಂತ ನಾವು ಬರೀ ಅದನ್ನ ಹೇಳ್ತೀವಿ. ಅದು ತಡೆಯಾಜ್ಞೆ ಒಂದೇ ಅಲ್ಲ, ಅದು ಆಜ್ಞೆಗಳು. ಇಂಜಂಕ್ಷನ್ ಮೀನ್ಸ್ ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ಸಮಥಿಂಗ್ ಅಂತ. ರಿಟ್ ಮೀನ್ಸ್ ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಎ ಆರ್ಡರ್ ಆಫ್ ದಿ ಕೋರ್ಟ್.
ಟು ದಿ ಗೌರ್ಮೆಂಟಲ್ ಅಥಾರಿಟೀಸ್ ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ಸಮಥಿಂಗ್ ಅಂತ. ನಾನೊಂದು ರೆಕ್ರಿಯೇಷನಲ್ ಕ್ಲಬ್ ನ ಮಾಡಿದ್ದೀನಿ, ರೆಕ್ರಿಯೇಷನಲ್ ಕ್ಲಬ್ ನ ನಡೆಸ್ತಾ ಇದ್ದೀನಿ. ಪೊಲೀಸ್ನವರು ಕರ್ನಾಟಕ ಪೊಲೀಸ್ ಆಕ್ಟ್ ಅಲ್ಲಿ ನೀವು ಗೇಮಿಂಗ್ ಹೌಸ್ ಅಂತ ಹೇಳಿ ನೀವು ಅಂದರ್ ಬಹಾರನ್ನ ಮಾಡ್ತಾ ಇದ್ದೀರಿ, ಆಟವನ್ನ ಆಡಿಸ್ತಾ ಇದ್ದೀರಿ, ಜೂಜನ್ನ ಆಡಿಸ್ತಾ ಇದ್ದೀರಿ ಅಂತ ಹೇಳಿ ನನ್ನ ರೆಕ್ರಿಯೇಷನಲ್ ಕ್ಲಬ್ ನ ಏನು ಮುಚ್ಚಿಸ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಬಂದು ದುಡ್ಡು ಕೇಳಿದ್ರು, ನಾನು ದುಡ್ಡು ಕೊಡ್ಲಿಲ್ಲ, ಹಂಗಾಗಿ ಈ ರೀತಿಯಾದಂತ ಸುಳ್ಳು ಆಪಾದನೆಯನ್ನ ಹೊರಿಸಿ ನನ್ನ ಒಂದು ರೆಕ್ರಿಯೇಷನಲ್ ಕ್ಲಬ್ ನ ಮುಚ್ಚಿಸಿದ್ದಾರೆ. ಇದನ್ನ ನೀವು ತೆರೆಸ್ಕೊಡ್ಬೇಕು ಅಂತ ನಾನು ಆದೇಶ ತಗೊಂಡ್ಬರ್ಬೋದಾ ಹೈಕೋರ್ಟ್ ಇಂದ ಅಂತಂದು ಆದೇಶವನ್ನ ತಗೊಂಡ್ಬರ್ಬೋದು. ರಿಟ್ ಅರ್ಜಿ ಮುಖೇನ ರಿಟ್ ಆದೇಶವನ್ನ ತಗೊಂಡ್ಬರುವಂತದ್ದು ಮಾಡ್ಬೋದು. ಸರ್, ನೀವು ಹೇಳೋದು ನಾವು ಕಾನೂನು ಅಡಿನಲ್ಲಿ ನಾನು ವಿಟ್ನೆಸ್ ಮಾಡ್ತೀನಿ ಸರ್, ನಾನು ನೋಡ್ತೀನಿ ಅಂತಂದ್ರೆ, ಲೆಟ್ ಮಿ ಶೇರ್ ದಿ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆರ್ಟಿಕಲ್ ಅನುಚ್ಛೇದ 32 ತಮ್ಗೆ ಓದಿ ತೋರಿಸ್ತೀನಿ, ಅದು ಏನ್ ಹೇಳುತ್ತೆ ಅಂತ ನೋಡಿ. ಅದನ್ನ ಓದಿ ತೋರಿಸ್ತೀನಿ ತಮ್ಗೆ. ಸೊ ಲೆಟ್ ಮಿ ಶೇರ್ ದಿ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ತಮಗ್ ತೋರಿಸ್ತೀನಿ. ನೋಡಿ, ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸ್ಟೇಟ್ಸ್ ಅಬೌಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಇದೆ. ಸಂವಿಧಾನದ ಅಡಿಯಲ್ಲಿ ರೆಮಿಡಿಯನ್ನ ಕೊಡುವಂಥದ್ದು, ಪರಿಹಾರವನ್ನ ಕೊಡುವಂಥದ್ದು. ಎಲ್ಲಿ ಮನಸ್ಸಿರುತ್ತೆ ಅಲ್ಲಿ ಮಾರ್ಗವಿರುತ್ತೆ. ಮಾರ್ಗ ಅಂದ್ರೂ ಒಂದೇ, ಪರಿಹಾರ ಅಂತಂದ್ರು ಒಂದೇನೆ, ರೆಮಿಡೀಸ್ ಅಂತ. ಸೊ ವೇರ್ ಎವರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ ಅಂತ. ಯು ಬಿ ರೆಮಿಡಿಯಂ ಅಂತ ನಾವು ಕರಿತೀವಿ. ವೇರ್ ದೇರ್ ಇಸ್ ಎ ಲೀಗಲ್ ರೈಟ್ ದೇರ್ ಇಸ್ ಅ ರೆಮಿಡಿ ಅಂತ. ಇಫ್ ಯು ಹ್ಯಾವ್ ಅ ರೈಟ್ ಐ ವಿಲ್ ಫೈಟ್ ಫಾರ್ ಯು ಅಂತ. ಲಾಯರ್ ಹತ್ರ ಹೋದ್ರೆ ಹೇಳ್ತಾನೆ, ಯು ಹ್ಯಾವ್ ಅ ರೈಟ್, ಓಕೆ ಡೋಂಟ್ ವರಿ, ಐ ವಿಲ್ ಫೈಟ್ ಫಾರ್ ಯು ಅಂತಾನೆ. ನೋಡಿ, ಆರ್ಟಿಕಲ್ 32 ರೆಮಿಡೀಸ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ದಿ ರೈಟ್ಸ್ ಕನ್ಫರ್ಡ್ ಬೈ ದಿಸ್ ಪಾರ್ಟ್ ಅಂತಾರೆ. ಸಂವಿಧಾನದ 3ನೇ ಭಾಗವಾದಂತಹ ಮೂಲಭೂತವಾದಂತಹ ಹಕ್ಕುಗಳ ಒಂದು ಚಾಪ್ಟರ್ ಅಡಿಯಲ್ಲಿ ಈ ಒಂದು ರೆಮಿಡಿನೂ ಸಹ ನಮಗೆ ಬರುತ್ತೆ. ಬರೀ ಹಕ್ಕು ಕೊಟ್ರೆ ಸಾಲದು, ಹಕ್ಕಿಗೆ ಏನಾದ್ರು ಚ್ಯುತಿಯಾದಂತ ಸಂದರ್ಭದಲ್ಲಿ ಆ ಹಕ್ಕಿನ ಪರಿಹಾರವನ್ನ ಪಡ್ಕೊಳ್ಳುವಂತದ್ದು ಉಲ್ಲೇಖ ಆಗ್ಬೇಕು ಅಂತ ಹೇಳಿ ಆರ್ಟಿಕಲ್ 32ನ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನನ್ನೇನಾದ್ರೂ ನೀವು ಈ ಪ್ರಶ್ನೆಯನ್ನ ಕೇಳಿದ್ರೆ, ಸಂವಿಧಾನದಲ್ಲಿ ಯಾವುದು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ನನ್ನನ್ನೇನಾದ್ರೂ ನೀವು ಕೇಳಿದ್ರೆ, ನಾನು ಹೇಳ್ತೀನಿ ಆರ್ಟಿಕಲ್ 32 ಇಟ್ ಈಸ್ ದಿ ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ. ದಟ್ ಈಸ್ ಆರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ, ವಿಚ್ ಪ್ರೊಟೆಕ್ಟ್ಸ್ ದಿ ರೈಟ್ಸ್ ಗ್ಯಾರಂಟಿಡ್ ಟು ಇಟ್ಸ್ ಸಿಟಿಜನ್ಸ್ ಅಂತ ನಾನು ಹೇಳ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಆರ್ಟಿಕಲ್ 32 ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೋಡಿ, ಆರ್ಟಿಕಲ್ 32 ಕ್ಲಾಸ್ 1 ಏನೇನ್ ಹೇಳುತ್ತೆ ಅಂದ್ರೆ, ದ ರೈಟ್ ಟು ಮೂವ್ ದ ಸುಪ್ರೀಂ ಕೋರ್ಟ್ ಬೈ ಅಪ್ರಾಪ್ರಿಯೇಟ್ ಪ್ರೊಸೀಡಿಂಗ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದ ರೈಟ್ಸ್ ಕನ್ಫರ್ಡ್ ಬೈ ದಿಸ್ ಪಾರ್ಟ್ ಈಸ್ ಗ್ಯಾರಂಟೀಡ್ ಅಂತ ಹೇಳ್ತಾರೆ ಅವರು. ನೀವು ಸುಪ್ರೀಂ ಕೋರ್ಟಿನ ಮರೆಯನ್ನ ಹೋಗಿ ಒಂದು ಅಪ್ರಾಪ್ರಿಯೇಟ್ ಪ್ರೊಸೀಡಿಂಗ್ಸ್ ಅನ್ನ ನಡೆಸಬಹುದು. ನಿಮ್ಮ ಹಕ್ಕುಗಳು ಸಂವಿಧಾನಿಕವಾಗಿ ಕೊಟ್ಟಿರುವಂತಹ ಹಕ್ಕುಗಳ ವಿಚಾರವಾಗಿ ನೀವು ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಈ ಒಂದು ಅನುಚ್ಛೇದದ ಅಡಿಯಲ್ಲಿ ನೀವು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ನ ಮಾಡಿ ಒಂದು ಪ್ರೊಸೀಡಿಂಗ್ಸ್ ಅನ್ನ ತಗೋಬಹುದು, ಪ್ರೊಸೀಡಿಂಗ್ಸ್ ಅನ್ನ ಕಂಡಕ್ಟ್ ಮಾಡಬಹುದು. ಸರ್, ನಾನು ಥರ್ಡ್ ಪಾರ್ಟಿ ಇದೀನಲ್ಲ ಸರ್, ನಾನು ಥರ್ಡ್ ಪಾರ್ಟಿನ, ನನಗೇನಿದೆ ಸರ್ ಅಧಿಕಾರ ಇದನ್ನ ಪ್ರಶ್ನೆ ಮಾಡೋದಕ್ಕೆ, ಊರು ಉಸಾಬರಿ ನಮ್ಗ್ಯಾಕೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಅದನ್ನ ಪ್ರಶ್ನೆಯನ್ನ ಮಾಡ್ಬೋದಾ ಸರ್ ಅಂತ ಕೇಳಿದ್ರೆ ಮಾಡ್ಬೋದು. ಊರು ಉಸಾಬರಿ ನಿನ್ಗ್ಯಾಕೋ, ನಿನ್ ಕೆಲ್ಸ ಏನಿದೆ ಅದನ್ನ ನೀನ್ ಮಾಡೋ ಅಂತ ಹೇಳಿದ್ರೆ
ಆ ವಿಚಾರದಲ್ಲೂ ಸಹ ನಾವು ಸೊಸೈಟಿಗೆ ಸಂಬಂಧಪಟ್ಟಂಗೆ ಸೊಸೈಟಿಯ ರೈಟ್ಸ್, ಸಾಮಾಜಿಕವಾದಂತಹ ಹಕ್ಕುಗಳು ಏನಿದಾವೆ, ಬದುಕುವ ಹಕ್ಕು, ಜೀವಿಸುವ ಹಕ್ಕು ಅಂತ, ಮರ್ನೆ ಕಾ ಹುಕುಂ ಜೀನೆ ಕಾ ಹುಕುಂ ಅಂತ, ಎಲ್ಲದಕ್ಕೂ ಏನು ಆರ್ಡರ್ ಬೇಕಾ? ನೋಡಿ, ಎಲ್ಲದಕ್ಕೂನು ಸಂವಿಧಾನ ಹಕ್ಕುಗಳನ್ನ ಕೊಟ್ಬಿಟ್ಟಿದೆ. ನೋಡಿ, ಆ ವಿಚಾರದಲ್ಲಿ ಏನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ನೀವು ಅಪ್ರೋಚ್ ಮಾಡಬಹುದು. ಆ ಸಂದರ್ಭದಲ್ಲಿ ಆ ಒಂದು ಏನು ನೀವು ಅರ್ಜಿಯನ್ನ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿನಾಗಿ ಪರಿಗಣಿಸುತ್ತೆ ಕೋರ್ಟು. ಸರ್ ನಿನಗೇನಿದೆ ಸರ್ ಹಕ್ಕು? ವಾಟ್ ಲೋಕಸ್ ಸ್ಟ್ಯಾಂಡ್ ಯು ಆರ್ ಹ್ಯಾವಿಂಗ್ ಅಂತ ಕೇಳ್ತಾರೆ. ವಾಟ್ ಲೋಕಸ್ ಸ್ಟ್ಯಾಂಡಿ, ವಾಟ್ ಇಸ್ ಯುವರ್ ರೈಟ್ ಇನ್ ದಿಸ್ ಕೇಸ್ ಅಂತ. ಪಕ್ಕದ ಮನೇಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಹೆಂಡತಿ ಪರವಾಗಿ ನಾನು ಹೋಗ್ಬಿಟ್ಟು ಪಕ್ಕದ ಮನೆಯವನಾಗಿ ಹೋಗ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಾ ಸರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಹೆಂಡತಿಯ ವಿಚಾರವಾಗಿ, ಅವಳ ಹಕ್ಕಿನ ವಿಚಾರವಾಗಿ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ನ ಕೊಡಕ್ ಬರಲ್ಲ. ಯಾಕೆ ಅಂತಂದ್ರೆ ಅದು ಅವಳಿಗೆ ಮಾತ್ರ ಸಂಬಂಧಿಸಿರುತ್ತೆ, ಅವಳ ಕುಟುಂಬ ಅವಳ ಸಂಸಾರಕ್ಕೆ ಮಾತ್ರ ಸಂಬಂಧಿಸಿರುತ್ತೆ, ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಅದು ನ್ಯೂಸೆನ್ಸ್ ಅಂತ ನಾನು ಕೊಡ್ಬೋದೇ ಹೊರತು ಅವಳ ಪರವಾಗಿ ಅವಳ ಒಂದು ಕೌಟುಂಬಿಕ ವಿಚಾರದಲ್ಲಿ ಆ ಹಕ್ಕನ್ನ ಪ್ರತಿಪಾದಿಸುವಂತದ್ದು ಅವಳ ಹತ್ರ ಮಾತ್ರ ಇರುತ್ತೆ. ಅದು ಪರ್ಸನಲ್ ರೈಟ್ ಆಗಿರುತ್ತೆ. ಸರ್ ನಮ್ಮ ಏರಿಯಾದಲ್ಲಿ ಒಂದು ಪ್ರಾಣಿ ಸತ್ತು ಬಿದ್ದಿದೆ, ಅದರಿಂದ ದುರ್ವಾಸನೆ ಬರ್ತಾ ಇದೆ, ಅದನ್ನ ವಿಲೇವಾರಿ ಮಾಡಿ ಅಂತ ನಾನು ಕಾರ್ಪೊರೇಷನ್ ಅವರಿಗೆ ಅರ್ಜಿನ ಕೊಟ್ಟಿದ್ದೀನಿ, ಯಾವುದೇ ರೀತಿಯ ಕ್ರಮ ತಗೋತಾ ಇಲ್ಲ. ಸರ್ ನಮ್ಮ ನಮ್ಮ ಏರಿಯಾದಲ್ಲಿ ಒಂದು ಏನು ಕಾರ್ ವಾಶ್ ಒಂದು ಶೋರೂಮ್ ಇದೆ. ಅವರು ನೀರನ್ನೆಲ್ಲವೂ ಸಹ ರೋಡ್ನಾಗ ಬಿಡ್ತಾ ಇದ್ದಾರೆ. ರೋಡ್ನಲ್ಲಿ ಗುಂಡಿ ತೆಗೆದು ಬಿಟ್ಬಿಟ್ಟಿದ್ದಾರೆ. ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಅರ್ಜಿ ಸಲ್ಲಿಸ್ಬೋದಾ? ಕಾರ್ಪೊರೇಷನ್ ಅವ್ರಿಗೆ ಅರ್ಜಿ ಸಲ್ಲಿಸ್ದೆ, ಅವ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅವ್ರಿಗೆ ನಾನು ಆದೇಶ ತಗೊಂಡ್ಬರ್ಬೋದಾ ಸರ್? ಒಬ್ಬ ಥರ್ಡ್ ಪಾರ್ಟಿ ಆಗಿ, ಒಬ್ಬ ಪಬ್ಲಿಕ್ ಆಗಿ ಅಂತ ನೀವು ಕೇಳಿದ್ರೆ ಹೌದು ತಗೊಂಡ್ಬರ್ಬೋದು. ನೋಡಿ, ಆದೇಶವನ್ನ ತಗೊಂಡ್ಬರ್ಬೋದು. ಸೊ ಇಲ್ಲಿ ನಾವು ರಿಟ್ಸ್ ಅಂತ ನಾವು ಕರಿತೀವಿ. ರಿಟ್ಸ್ ಅಂತಂದ್ರೆ ಆದೇಶ ಅಂತ ಹೇಳಿ. ನೋಡಿ, ದ ಸುಪ್ರೀಂ ಕೋರ್ಟ್ ಶಾಲ್ ಹ್ಯಾವ್ ಪವರ್ ಟು ಇಶ್ಯೂ ಡೈರೆಕ್ಷನ್ಸ್ ಆರ್ ಆರ್ಡರ್ಸ್ ಆರ್ ರಿಟ್ಸ್, ಇನ್ಕ್ಲೂಡಿಂಗ್ ರಿಟ್ಸ್ ಇನ್ ದ ನೇಚರ್ ಆಫ್ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಕೋ ವಾರೆಂಟೋ, ಸರ್ಶಿಯೋರರಿ, ವಿಚ್ ಎವರ್ ಮೇ ಬಿ ಅಪ್ರೋಪ್ರಿಯೇಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ಎನಿ ಆಫ್ ದ ರೈಟ್ಸ್ ಕನ್ಫರ್ಡ್ ಬೈ ದಿಸ್ ಪಾರ್ಟ್ ಅಂತ ಹೇಳ್ತಾರೆ. ಈ ಪಾರ್ಟಿನ ಅಡಿಯಲ್ಲಿ ಉಲ್ಲೇಖವಾಗಿರುವಂತಹ ಎಲ್ಲಾ ಹಕ್ಕುಗಳ ಚ್ಯುತಿಯಾದಂತ ಸಂದರ್ಭದಲ್ಲಿ ಅದನ್ನ ಜಾರಿಗೆ ತರುವ ಮುಖೇನ ಮೇಲ್ಕಂಡ ಎಲ್ಲಾ ಅರ್ಜಿಯನ್ನ ಹಾಕಿ ಆದೇಶಗಳನ್ನ ತಗೊಂಡ್ಬರ್ಬೋದು. ಯಾವ್ಯಾವೆಲ್ಲ ಅರ್ಜಿಯನ್ನ ಹಾಕ್ಬೋದು? ರಿಟ್ ಅರ್ಜಿಗಳಂತಂದ್ರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಪ್ರಾಹಿಬಿಷನ್, ರಿಟ್ ಆಫ್ ಕೋ ವಾರೆಂಟೋ, ರಿಟ್ ಆಫ್ ಸರ್ಶಿಯೋರರಿ. ಸರ್, ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನ್ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವುದೇ ಕಾನೂನಿನ ಹಕ್ಕುಗಳನ್ನ ಇಲ್ದಲೆ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ನವರಾಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧನವಾಗಿ ಇಟ್ಟಿಸಿದ್ರೆ ಅಂತ ಸಂದರ್ಭದಲ್ಲಿ ಅವನನ್ನ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಅರ್ಜಿಯನ್ನ ಹಾಕಿದಾಗ, ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ, ರಿಟ್ ಅರ್ಜಿಯನ್ನ ಸಲ್ಲಿಸಿದಾಗ ಅವನು ಎಲ್ಲಿದ್ರೂನು ಕರ್ಕೊಂಡ್ಬರ್ಲಿ ಅಂತ ಹೇಳಿ ಆದೇಶವನ್ನ ಮಾಡುತ್ತೆ. ಆ ಅರ್ಜಿಗಳನ್ನ, ಆ ಅರ್ಜಿಯ ಸ್ವರೂಪವನ್ನ ನಾವು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅರ್ಜಿ ಅಂತ ನಾವು ಕರಿತೀವಿ. ಸರ್, ರಿಟ್ ಆಫ್ ಮ್ಯಾಂಡಮಸ್ ಅಂದ್ರೆ ಏನು ಸರ್ ಅಂತಂದ್ರೆ, ಮ್ಯಾಂಡಮಸ್ ರಿಟ್ ಅರ್ಜಿ ಅಂತಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಮ್ಯಾಂಡಮಸ್ ಅನ್ನೋದು ಅದು ಒಂದು ಬಗೆಯಾದಂತಹ ರಿಟ್ ಅರ್ಜಿ ಆಗಿದ್ದು, ಸರ್ಕಾರದ ವಿರುದ್ಧ ಸರ್ಕಾರದ ಯಾವುದೇ ಕೆಲಸವು ಸರಿಯಾಗಿ ಪಾಲನೆ ಆಗಿಲ್ಲ, ಸರಿಯಾಗಿ ಕಾರ್ಯರೂಪಕ್ಕೆ ತಂದಿಲ್ಲ ಅನ್ನೋ ಸಂದರ್ಭದಲ್ಲಿ ಮ್ಯಾಂಡಮಸ್ ರಿಟ್ ಅರ್ಜಿಯನ್ನ ಹಾಕಿ ನಾವು ಈ ಸರ್ಕಾರಕ್ಕೆ, ನೋಡಿ ಈ ಕಾರ್ಪೊರೇಷನ್ ಅವರು ಈ ಕೆಲಸವನ್ನ ಮಾಡಿಲ್ಲ, ಅವ್ರಿಗೆ
ಮ್ಯಾಂಡಮಸ್ ಅರ್ಜಿಯನ್ನ ತರ್ಬೋದಾ? ಹೌದು, ಮ್ಯಾಂಡಮಸ್ ಅರ್ಜಿಯನ್ನ ತರ್ಬೋದು. ಸರ್, ಪೊಲೀಸ್ನವರು ಈ ತರ ನನ್ನ ಒಂದು ರೆಕ್ರಿಯೇಷನಲ್ ಕ್ಲಬ್ ನಡೆಸ್ತಾ ಇದ್ದು ಅದನ್ನ ಮುಚ್ಚಿಸಿಟ್ಬಿಟ್ಟಿದ್ದಾರೆ, ಓಪನ್ ಮಾಡಿಸ್ಕೊಡಿ. ಮ್ಯಾಂಡಮಸ್ ಅರ್ಜಿಯನ್ನ ಹಾಕ್ಬೋದು, ಮ್ಯಾಂಡಮಸ್ ರಿಟ್ ಅರ್ಜಿಯನ್ನ ಹಾಕ್ಬೋದು, ಮ್ಯಾಂಡಮಸ್ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ಸರ್, ಪ್ರಾಹಿಬಿಷನ್ ಅಂತಂದ್ರೆ ಏನು? ರಿಟ್ ಆಫ್ ಪ್ರಾಹಿಬಿಷನ್ ಅಂತಂದ್ರೆ ಏನು? ರಿಟ್ ಆಫ್ ಪ್ರಾಹಿಬಿಷನ್ ಅಂತಂದ್ರೆ ಯಾವುದೇ ಒಂದು ಕೋರ್ಟು, ಹೈಯರ್ ಕೋರ್ಟು, ಲೋಯರ್ ಕೋರ್ಟ್ನವರು ಏನು ಮಾಡಿದಂತ ಆದೇಶವನ್ನ, ಯಾವುದೇ ಒಂದು ಪ್ರಿನ್ಸಿಪಲ್ಸ್ ಅಂತ ನಾವು ಕರಿತೀವಿ, ತತ್ವದ ವಿರುದ್ಧವಾಗಿ ಆದೇಶವನ್ನ ಮಾಡಿದ್ದು, ಕಾನೂನಿನ ತತ್ವವನ್ನ ವಿರುದ್ಧವಾಗಿ ಆದೇಶವನ್ನ ಮಾಡಿದ್ದು, ಸರಿಯಾಗಿ ಮೆರಿಟ್ಸ್ ಅನ್ನ ನೋಡದೆ ಆದೇಶವನ್ನ ಮಾಡಿದ್ದು, ಯಾವುದೇ ನ್ಯಾಯಾಲಯ ಅಥವಾ ಟ್ರಿಬ್ಯುನಲ್ ಮಾಡಿದಂತ ಆದೇಶವನ್ನ ನೀವು ಏನು ಸರಿಯಾಗಿ ಮಾಡಿ ನೋಡಿ, ಸರಿಯಾಗಿ ನೀವು ಎವಿಡೆನ್ಸ್ ಅನ್ನ ಕಂಡಕ್ಟ್ ಮಾಡಿ, ಈ ಒಂದು ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ ಅಂತ ನ್ಯಾಯಾಲಯಗಳಿಗೆ ಆದೇಶವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆಯನ್ನ ಮಾಡಿದ್ರೆ, ಇಂಥ ಕೋರ್ಟ್, ಇಂಥ ಡಿಸ್ಟ್ರಿಕ್ಟ್ ಕೋರ್ಟು, ಇಂಥ ಒಂದು ತಾಲೂಕ್ ಲೆವೆಲ್ ಕೋರ್ಟು, ಇಂಥ ಒಂದು ಟ್ರಿಬ್ಯುನಲ್ಲು ಅಧಿನಿಯಮಗಳು ಈ ಒಂದು ಪಾಲನೆಯನ್ನ, ಕಾನೂನಿನ ತತ್ವವನ್ನ ಪಾಲನೆ ಮಾಡ್ತಾ ಇಲ್ಲ, ಈ ತರ ಒಂದು ತಪ್ಪನ್ನ ಎಸಗ್ತಾ ಇದ್ದಾವೆ, ಒಂದು ಸರಿಯಾದಂತ ಅವಕಾಶವನ್ನ ಕೊಡ್ತಾ ಇಲ್ಲ ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಲಿಕ್ಕೆ ಅನ್ನೋ ಸಂದರ್ಭದಲ್ಲಿ ಪ್ರಾಹಿಬಿಷನ್ ರಿಟ್ ಅನ್ನ ತಗೊಂಡ್ಬರ್ಬೋದು. ಜಡ್ಜ್ಮೆಂಟ್ ಆದ್ಮೇಲೆ ನಾವು ಪ್ರಾಹಿಬಿಷನ್ ರಿಟ್ ತಗೊಂಡ್ಬರ್ಬೋದಾ ಅಂತಂದ್ರೆ, ಪ್ರಾಹಿಬಿಷನ್ ರಿಟ್ ಅನ್ನ ಜಡ್ಜ್ಮೆಂಟ್ ಆದ್ಮೇಲೆ ತಗೊಂಬರಕ್ಕಾಗಲ್ಲ. ಸೊ ಅದನ್ನ ನಾವು ಸರ್ಶಿಯೋರಲ್ಲಿ ತಗೊಂಡ್ಬರ್ಬೋದು. ಜಡ್ಜ್ಮೆಂಟ್ ಆದ್ರೂ ಸಹ ಯಾವುದೇ ಒಂದು ಪ್ರಿನ್ಸಿಪಲ್ಸ್, ಲೀಗಲ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿಲ್ಲ ಅಂತ ಹೇಳಿ ನಾವು ಆದೇಶವನ್ನ ತಗೊಂಡ್ಬರ್ಬೋದು ಸರ್ಶಿಯೋರಲ್ಲಿ. ಸೊ ಅದು ನಾವು ಈ ಒಂದು ರಿಟ್ ಅರ್ಜಿಯಲ್ಲಿ ನೋಡ್ತೀವಿ. ಸರ್, ಕೋವಾರೆಂಟು ಅಂತಂದ್ರೆ ಏನು? ಸರ್, ಕೋವಾರೆಂಟು ಅಂತಂದ್ರೆ ಯಾವುದೇ ತರ ಅಥಾರಿಟಿ ಇಲ್ದಲೆ ಒಂದು ಪಬ್ಲಿಕ್ ಆಫೀಸ್ ಅನ್ನ ನಡೆಸ್ತಾ ಇರೋಂಥದ್ದು. ನಾವು ಎಲ್ಲೋ ಒಂದ್ ಕಡೆ ಕೇಳ್ತೀವಿ, ಸರ್ ಅವನು ಒಂದು ಆಫೀಸ್ ನಡೆಸ್ತಾನೆ ಸರ್, ಅವನು ಆ ಆಫೀಸಲ್ಲಿ ಆದೇಶಗಳನ್ನ ಮಾಡ್ತಾನಂತೆ, ನೀನ್ ಈ ತರ ಮಾಡು, ಈ ತರ ಮಾಡ್ಬೇಡ ಅಂತ ಹೇಳ್ತಾನಂತೆ, ಅವನು ಧಾರ್ಮಿಕ ಗುರು ಅಂತೆ, ಅವನ ಹತ್ರ ಹೋಗಿ ಕೆಲಸವನ್ನ ಮಾಡಿಸ್ಕೊಂಡ್ರೆ ಅವನಿಗೆ 1 kg ಅಕ್ಕಿ ಕೊಡ್ಬೇಕಂತೆ, ಅವನ್ಗೆ ಒಡವೆ ಕೊಡ್ಬೇಕಂತೆ, ಅವನ್ಗಿಷ್ಟು ದುಡ್ಡು ಕಟ್ಬೇಕಂತೆ, ಅವನ ಆಫೀಸಲ್ಲೇ ಎಲ್ಲ ತೀರ್ಮಾನ ಆಗ್ಬಿಡುತ್ತಂತೆ ಸರ್. ಆ ತರ ತೀರ್ಮಾನ ಮಾಡುವಂತ ಅಧಿಕಾರ ಅವನ್ಗೆ ಯಾರು ಕೊಟ್ಟಿತ್ತು ಅಂತ. ಸೊ ಈ ನಿಟ್ಟಿನಲ್ಲಿ ಅದನ್ನ ಪ್ರಶ್ನೆ ಮಾಡೋ ಅಂತ ಒಂದು ಅರ್ಜಿಯನ್ನ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಹಾಕ್ಬೋದು. ಯಾವ ಒಂದು ಅರ್ಜಿ ಅಂತಂದ್ರೆ ರಿಟ್ ಆಫ್ ಕೋವಾರೆಂಟು ಅಂತ. ವಾಟ್ ಈಸ್ ಯುವರ್ ಅಥಾರಿಟಿ ಅಂತ ಟು ಸೆಟಲ್ ದ ಡಿಸ್ಪ್ಯೂಟ್ಸ್. ನೀನೇ ಒಂದು ಸೆಟಲ್ಮೆಂಟ್ ಬಾಡಿ ಮಾಡ್ಕೊಂಡಿದ್ಯಂತೆ, ಸೊ ನೀನ್ ಸೆಟಲ್ಮೆಂಟ್ ಬಾಡಿಯನ್ನು ಮಾಡ್ಕೊಂಡು ನೀನೇ ಎಲ್ಲ ಸೆಟಲ್ಮೆಂಟ್ ಮಾಡ್ತಿದ್ಯಂತೆ, ನೀನ್ ಮಾಡೋಂಗಿದ್ರೆ ಕೋರ್ಟ್ ಕಚೇರಿ ಅಂತ ಯಾಕೆ ಬೇಕಿತ್ತು ಅಂತ. ಸೊ ಅದು ಸರ್ಶಿಯೋರಿ ರಿಟ್ ಆಗುತ್ತೆ. ಸರ್ಶಿಯೋರಿ ರಿಟ್ ಯಾರ್ಯಾರಿಗೆಲ್ಲ ಕೊಡ್ಬೋದು? ಸೊ ಯಾವಾಗ, ವೆನ್ ಕ್ಯಾನ್ ದ ರಿಟ್ ಆಫ್ ಸರ್ಶಿಯೋರಿ ಬಿ ಇಶ್ಯೂಡ್ ಅಂತ ಕೇಳಿದ್ರೆ, ಸೊ ವೇರ್ ದ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಕ್ಟೆಡ್ ಅಂಡರ್ ಅನ್ ಇನ್ವ್ಯಾಲಿಡ್ ಲಾ, ಯಾವುದೇ ಒಂದು ಕಾನೂನಿನ ಒಂದು ಬೇಸ್ ಇಲ್ದಲೆ ಒಂದು ಆದೇಶವನ್ನ ನಡೆಸ್ತಾ ಅಥವಾ ಒಂದು ಅಥಾರಿಟಿಯನ್ನ ಸಾಧಿಸ್ತಿದ್ರೆ ಅಂತ ಸಂದರ್ಭದಲ್ಲಿ ರಿಟ್ ಆಫ್ ಸರ್ಶಿಯೋರಿನ ತಗೋಬರ್ಬೋದು. ಯಾವುದೇ ಒಂದು ಕೋರ್ಟ್ ಇರ್ಬೋದು ಅಥವಾ ಒಂದು ಅಥಾರಿಟಿ ಇರ್ಬೋದು, ಜೂರಿಸ್ಟಿಕ್ಷನ್ ಇಲ್ದಲೆ ಆ ಒಂದು ಕೆಲಸವನ್ನ ನಿರ್ವಹಿಸ್ತಿದ್ರೆ ಅಂತ ಸಂದರ್ಭದಲ್ಲಿ ರಿಟ್ ಆಫ್ ಸರ್ಶಿಯೋರಿನ ತಗೋಬರ್ಬೋದು. ಸರ್, ಯಾವುದೇ ಒಂದು ಎರರ್ ಆಫ್ ಲಾ ಅಪೇರೆಂಟ್ ಆನ್ ದ ಫೇಸ್ ಆಫ್ ದ ರೆಕಾರ್ಡ್, ಕಾನೂನಿನ ಅಡಿಯಲ್ಲೇ ಸ್ಪಷ್ಟತೆ ಇಲ್ದಲೇ ಇದ್ದ ಸಂದರ್ಭದಲ್ಲೂ ಸಹ ಆದೇಶವನ್ನ ಮಾಡಿದ್ರೆ ರಿಟ್ ಆಫ್ ಸರ್ಶಿಯೋರಿಯನ್ನ ತಗೋಬರ್ಬೋದು. ಸ್ವಾಭಾವಿಕ ನ್ಯಾಯ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಅವ್ರಿಗೆ ನೋಟಿಸ್ ಅನ್ನ ಕೊಡ್ದಲೆ ಆದೇಶವನ್ನ ಮಾಡಿ, ಎಕ್ಸ್ಪಾರ್ಟೆ ಆರ್ಡರ್ ಅನ್ನ ಮಾಡಿ ತೊಂದರೆಗೀಡಾಗಿದ್ದಂತ ಸಂದರ್ಭದಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿ ನೀವು ಮಾಡಿರುವಂತ ಆದೇಶ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಅನ್ನ ವೈಲೇಟ್ ಮಾಡಿ ನೀವು ನೋಟಿಸ್ ಅನ್ನ ಕೊಡ್ದಲೆ ನೀವು ಏಕಪಕ್ಷೀಯವಾಗಿ ನಿರ್ಧಾರವನ್ನ, ಆದೇಶವನ್ನ ಮಾಡಿದ್ದು ಅದು ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ರಿಟ್ ಆಫ್ ಸರ್ಶಿಯೋರಿಯನ್ನ ತಗೊಂಡ್ಬರ್ಬೋದು. ಸರ್, ರಿಟ್ ಆಫ್ ಸರ್ಶಿಯೋರಿಯನ್ನ ಹೈಕೋರ್ಟ್ ನವರು ಕೊಡ್ಬೋದಾ, ಸುಪ್ರೀಂ ಕೋರ್ಟ್ ನವರು? ಹೌದು, ಕೊಡ್ಬೋದು.
The Supreme Court can issue a writ of certiorari to any high court correcting an erroneous decision ಅಂತ. ತಪ್ಪಾಗಿ ನಿರ್ಧಾರವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನವರು ಸಹ ಸರ್ಶ್ಯೂರಿಯನ್ನ ತರಬಹುದು. ಸರ್, ರಿಟ್ ಆಫ್ ಪ್ರಾಹಿಬಿಷನ್. ಸರ್, ರಿಟ್ ಆಫ್ ಪ್ರಾಹಿಬಿಷನ್ ಅದು ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಅದು ಇದು ಸೇಮ್ ರಿಟ್ ಆಫ್ ಪ್ರಾಹಿಬಿಷನ್ ಮತ್ತೆ ರಿಟ್ ಆಫ್ ಸರ್ಶ್ಯೂರರಿ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಆದ್ರೆ ಸೊ ರಿಟ್ ಆಫ್ ಪ್ರಾಹಿಬಿಷನ್ ಅಲ್ಲಿ ಸಹ ನಾವು ಏನನ್ನ ನೋಡ್ತೀವಿ, ಫಂಡಮೆಂಟಲ್ ಅಥವಾ ಡಿಸ್ಟಿಂಕ್ಷನ್ ಅನ್ನ ನೋಡ್ತೀವಿ ಅಂತಂದ್ರೆ, ರಿಟ್ ಆಫ್ ಪ್ರಾಹಿಬಿಷನ್ ಕ್ಯಾನ್ ಬಿ ಇಶ್ಯೂಡ್ ಫ್ರಮ್ ಸುಪೀರಿಯರ್ ಕೋರ್ಟ್ ಟು ಇನ್ಫೀರಿಯರ್ ಕೋರ್ಟ್ಸ್ ಬಿಫೋರ್ ದ ಕಂಪ್ಲೀಷನ್ ಆಫ್ ದಿ ಪ್ರೊಸೀಡಿಂಗ್ಸ್. ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ನ ಮುಗ್ದಿರಲ್ಲ, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಪ್ರಾಹಿಬಿಷನ್ ಅನ್ನ ನಾವು ತಗೊಂಡ್ಬರ್ಬೋದು. ಪ್ರಾಹಿಬಿಟ್ ಅಂದ್ರೆ ಏನು? ಮಾಡ್ಬೇಡ್ರಿ ಅಂತ ಅಥವಾ ಮಾಡಿ ಅಂತ. ನೋಡಿ, ಮಾಡಿ ಅಥವಾ ಮಾಡಬೇಡಿ ಅಂತ. ನೋಡಿ ಎಲ್ಲಿ ಕನೆಕ್ಟ್ ಆಗ್ತಿದೆ ನೋಡಿ. ಇಂಜಂಕ್ಷನ್ ಅಂತೂ ಅಷ್ಟೇನೆ, ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ಸಮಥಿಂಗ್ ಅಂತ. ಅದು ಸಂವಿಧಾನದಲ್ಲೇ ಅಡಕವಾಗಿ ಇಡ್ಸಿದ್ದಾರೆ ಅಂತ. ಸಂವಿಧಾನದಲ್ಲೇ ಅಡಕವಾಗಿ ಇಡ್ಸಿದ್ದಾರೆ. ಇಂಜಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಸಂವಿಧಾನದಲ್ಲೇ ಇದೆ. ಅದು ಯಾವ ಮುಖೇನ, ಯಾವ ಒಂದು ಮುಖಾಂತರ ಇದೆ? ರಿಟ್ ಆಫ್ ಪ್ರಾಹಿಬಿಷನ್ ಅಲ್ಲಿ ಇದೆ ನೋಡಿ. ರಿಟ್ ಆಫ್ ಪ್ರಾಹಿಬಿಷನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಮುಗಿಯಕ್ಕಿಂತ ಮುಂಚೆನೆ ನೋಡಿ. Whereas the writ of certiorari can only be issued by the superior court to inferior court after the completion of the proceedings. ನೋಡಿ, ಸೊ ರಿಟ್ ಆಫ್ ಪ್ರಾಹಿಬಿಷನ್ ಯಾವ ಸಂದರ್ಭದಲ್ಲಿ ಗ್ರಾಂಟ್ ಮಾಡಬಹುದು ಸರ್ ಅಂತ ಕೇಳಿದ್ರೆ, ಕೋರ್ಟ್ನವರು ಅವ್ರಿಗೇನು ಕಾರ್ಯವ್ಯಾಪ್ತಿ ಇರುತ್ತೆ ಅದಕ್ಕಿಂತ ಮೀರಿದಂತಹ ಒಂದು ಕಾರ್ಯವ್ಯಾಪ್ತಿಯನ್ನ ತಗೊಂಡು ಮಾಡದಂತ ಸಂದರ್ಭದಲ್ಲಿ, ಜೂರಿಸ್ಟಿಕ್ಷನ್ ಇಲ್ದಲೆ, ಪವರ್ಸ್ ಇಲ್ದಲೆ, ಯಾವುದೇ ತರ ಸ್ವಾಭಾವಿಕ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನ ಫಾಲೋ ಮಾಡ್ದಲೆ ತಗೊಂಡಿದ್ದ ಸಂದರ್ಭದಲ್ಲಿ, ಅಥವಾ ಮೂಲಭೂತವಾದಂತಹ ಹಕ್ಕು ಫಂಡಮೆಂಟಲ್ ರೈಟ್ಸ್ ಇನ್ಫ್ರಿಂಜ್ಮೆಂಟ್ ಮಾಡಿದ್ರು, ಅಪೇರೆಂಟ್ಲಿ ಕೋರ್ಟ್ಗೆ ಅಧಿಕಾರನೇ ಇಲ್ಲ ಆದ್ರೂ ಕೋರ್ಟ್ನವರು ಆದೇಶವನ್ನ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ರಿಟ್ ಆಫ್ ಪ್ರಾಹಿಬಿಷನ್ ನ ತಗೊಂಡ್ಬರ್ಬೋದು. ರಿಟ್ ಆಫ್ ಸರ್ಶ್ಯೂರರಿನೂ ಸಹ ಸೇಮ್ ಆಗಿರುತ್ತೆ. ಬಟ್ ರಿಟ್ ಆಫ್ ಸರ್ಶ್ಯೂರರಿ ನಿಮ್ಗೆ ಕೇಸು ಇನ್ನ ನಡೆದು ಮುಗಿದೋದ್ಮೇಲೂ ಸಹ ಈ ತರ ಒಂದು ಆದೇಶವನ್ನ ಮಾಡಿದ್ದು ಅದು ಸ್ವಾಭಾವಿಕ ನ್ಯಾಯವನ್ನ ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ರಿಟ್ ಆಫ್ ಸರ್ಶ್ಯೂರರಿಯ ತರಬಹುದು. ರಿಟ್ ಆಫ್ ಪ್ರಾಹಿಬಿಷನ್ ಕೇಸ್ ಇನ್ನ ನಡೀತಾ ಇರುತ್ತೆ ಅವಾಗ ತರುವಂತದ್ದು. ಕೋವಾರಂಟೋ ಸರ್, ನಿಮ್ಗೆ ಏನ್ ಅಧಿಕಾರ ಇದೆ ಅನ್ನೋದನ್ನ ಯಾವ್ಯಾವ್ದ್ರ ಮೇಲೆ ನಾವು ವಾರಂಟ್ ತಗೊಂಡ್ಬರ್ಬೋದು ಅಂತಂದ್ರೆ, ಆದೇಶವನ್ನ ತಗೊಂಡ್ಬರ್ಬೋದು ಅಂತಂದ್ರೆ, ಆ ಆಫೀಸ್ ನಡೆಸ್ತಾ ಇರೋಂಥದ್ದು ಪಬ್ಲಿಕ್ ಆಫೀಸ್ ತರ ನಡೆಸ್ತಿದ್ರ ಸಂದರ್ಭದಲ್ಲಿ, ಪಬ್ಲಿಕ್ ಆಫೀಸ್ ಮಸ್ಟ್ ಬಿ ಅನ್ ಇಂಡಿಪೆಂಡೆಂಟ್ ಅಂಡ್ ಸಬ್ಸ್ಟ್ಯಾಂಟಿವ್ ಕ್ಯಾರೆಕ್ಟರ್ ಇದ್ದು ಸ್ಟ್ಯಾಚ್ಯೂಟರಿ ಬಾಡಿ ಅಂತ ನಾವು ಕರಿತೀವಿ. ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದ್ರೆ ಏನು? ಸ್ಟ್ಯಾಚ್ಯೂಟರಿ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೋಡಿ, ಪೊಲೀಸ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದು ಕಾನೂನಿನಲ್ಲಿ ಉಲ್ಲೇಖ ಆಗಿದೆ. ಇಟ್ ಈಸ್ ಅ ಸ್ಟ್ಯಾಚ್ಯೂಟರಿ ಬಾಡಿ. ನೋಡಿ, ಜುಡಿಷಿಯರಿ ಅಂತ ನಾವು ಕರಿತೀವಲ್ಲ, ಜಡ್ಜ್ಮೆಂಟ್ಶಿಪ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ. ಪ್ರೆಸಿಡೆಂಟ್ ಆಫೀಸ್ ಅಂತೀವಿ, ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತೀವಿ, ಅಥವಾ ನಮ್ಮ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಅಂತೀವಿ. ಇದೆಲ್ಲ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸಂವಿಧಾನಿಕವಾಗಿ ನೋಡ್ತೀವಿ ನಾವು. ಸೊ ಅದು ಸಹ ಆಫೀಸ್ ಆಗುತ್ತೆ. ಸ್ಪೀಕರ್ ಆಫ್ ದಿ ಪಾರ್ಲಿಮೆಂಟ್, ಯೂನಿವರ್ಸಿಟಿ ಅಫಿಷಿಯಲ್ಸ್, ವೈಸ್ ಚಾನ್ಸಲರ್ ಆಫ್ ದಿ ಕನ್ಸರ್ನ್ ಸೋ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, ಅದ್ರ ಎಲ್ಲ ವಿರುದ್ಧವಾಗಿ ನಾವು ಸಹ ಈಗ ನಾನು ವೈಸ್ ಚಾನ್ಸಲರ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ರೆ ನಾನು ವೈಸ್ ಚಾನ್ಸಲರ್ ಆಗ್ಬಿಡ್ತೀನಾ? ಆಗಕ್ ಸಾಧ್ಯ ಇಲ್ಲ. ಸೊ ಪ್ರೈವೇಟ್ ಬಾಡಿ ಮೇಲೆ ಈ ಒಂದು ಕ್ವಾರಂಟೋ ಅಥವಾ ಈ ರಿಟ್ಸ್ ಗಳು ಅಪ್ಲೈ ಆಗಲ್ಲ. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ನಮ್ಮ ಒಂದು ವೈಯಕ್ತಿಕವಾದಂತಹ ಹಕ್ಕು ಚ್ಯುತಿಯಾದಲ್ಲಿ ನಾವು ಸಿವಿಲ್ ಕೋರ್ಟಿನ ಮೊರೆ ಹೋಗ್ಬೋದು. ನೋಡಿ, ಸಿವಿಲ್ ಕೋರ್ಟಿನ ಮೊರೆ ಹೋಗ್ಬೋದು. ಸೊ ಇದು ಪ್ರೆರೋಗೇಟಿವ್ ರೈಟ್ಸ್ ಅಂತ ನಾವು ಕರಿತೀವಿ. ರೈಟ್ಸ್ ಅಲ್ಲಿ ಬಗೆಯಾದಂತ ರೈಟ್ಸ್ ಇದೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ನಾವು ಕರಿತೀವಿ. ನೋಡಿ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕರಿತೀವಿ. ಸುಪ್ರೀಂ ಕೋರ್ಟ್ಗೂ ಮತ್ತೆ ಹೈಕೋರ್ಟ್ಗಿಂತ ಹೋಗೋದಕ್ಕಿಂತ ಮುಂಚೆ ನಮ್ಗೆ ಯಾವ್ಯಾವೆಲ್ಲ ಕಾನೂನಿನ ಹಕ್ಕುಗಳಿದಾವೆ, ಜುಡಿಷಿಯಲ್ ರೆಮಿಡೀಸ್ ಇದೆ ಅಂತಂದ್ರೆ, ಒಟ್ಟು ನಮ್ಗೆ 4 ರೀತಿಯಾದಂತಹ ಜುಡಿಷಿಯಲ್ ರೆಮಿಡಿಯನ್ನ ನಾವು ನೋಡ್ತೀವಿ. ನ್ಯಾಯಿಕ
ಪರಿಹಾರಗಳನ್ನ ನೋಡ್ತೀವಿ. ಸಂವಿಧಾನ ನೀವೆಲ್ಲ ಯಾಕೆ ತಿಳ್ಕೊತಾ ಇದ್ದೀರಿ ಅಂತಂದ್ರೆ, ನ್ಯಾಯದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಸಂವಿಧಾನದ ಅಡಿಯಲ್ಲಿ ನಮ್ಗೆ ಏನೆಲ್ಲ ಹಕ್ಕಿದ್ಯಪ್ಪ, ಏನೆಲ್ಲ ನಮ್ಗೆ ಪರಿಹಾರ ಸಿಗುತ್ತೆ ಅನ್ನೋದು ವಿಚಾರವನ್ನ ತಿಳ್ಕೊಳ್ಳಿಕ್ಕೋಸ್ಕರ ತಾವು ಬಂದಿದ್ದು. ಇಲ್ಲಿ ರಿಟ್ ಅರ್ಜಿ ಮುಖೇನ ಸಹ ನಮ್ಮ ಪರಿಹಾರ ನಾವು ಪಡ್ಕೋಬಹುದು, ನಮ್ಮ ಹಕ್ಕುಗಳು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ. ಆ ಒಂದು ಹಕ್ಕುಗಳನ್ನ ಅಥವಾ ಪರಿಹಾರಗಳನ್ನ ನಾವು ಪ್ರೆರೋಗೇಟಿವ್ ರಿಟ್ಸ್ ಅಂತ ಕರಿತೀವಿ, ಪ್ರೆರೋಗೇಟಿವ್ ರೆಮಿಡೀಸ್ ಅಂತ ಕರಿತೀವಿ. ನೋಡಿ, ಆರ್ಟಿಕಲ್ 32 ನೋಡಿ, ಇಲ್ಲಿ ಏನ್ ಹೇಳ್ತಾರೆ, ಆರ್ಟಿಕಲ್ 32 ಸಬ್ ಕ್ಲಾಸ್ 3 ಅಲ್ಲಿ ಏನ್ ಹೇಳ್ತಾರೆ ನೋಡಿ. ವಿತೌಟ್ ಪ್ರಿಜುಡಿಸ್ ಟು ದ ಪವರ್ಸ್ ಕನ್ಫರ್ಡ್ ಆನ್ ದ ಸುಪ್ರೀಂ ಕೋರ್ಟ್ ಬೈ ಕ್ಲಾಸಸ್ 1 and 2, Parliament may by law empower any other court to exercise within the local limits of its jurisdiction all or any of the powers exercisable by the Supreme Court under clause 2 ಅಂತ ಹೇಳ್ಬಿಡುತ್ತೆ. ಬರೀ ಸುಪ್ರೀಂ ಕೋರ್ಟ್ಗೆ ಅಲ್ಲ, ಈ ಒಂದು ಅನುಚ್ಛೇದದಲ್ಲಿ ಬೇರೆ ನ್ಯಾಯಾಲಯಗಳಿಗೂ ಪವರ್ ನ ಕೊಟ್ಟಿದೆ, ಕೊಡಬಹುದು. ನೋಡಿ, ಪಾರ್ಲಿಮೆಂಟ್ ಮೇ ಬೈ ಲಾ ಎಂಪವರ್ ಎನಿ ಅದರ್ ಕೋರ್ಟ್ to exercise within the local limits of its jurisdiction all or any of the powers exercisable by the Supreme Court under clause 2. ಸುಪ್ರೀಂ ಕೋರ್ಟ್ ಸಹ ಏನು ಈ ಕೆಲಸವನ್ನ ಮಾಡ್ತಾ ಇದೆ, ಒಂದ್ ವೇಳೆ ಪಾರ್ಲಿಮೆಂಟ್ನವರು ನಿರ್ಧರಿಸಿದ್ದೇ ಆದಲ್ಲಿ, ಕಾನೂನು ತಂದಿದ್ದೇ ಆದಂತಲ್ಲಿ, ಇದೇ ಒಂದು ಪವರ್ಸ್ ನ ಎಕ್ಸರ್ಸೈಸ್ ಮಾಡೋದಕ್ಕೆ ಬೇರೆ ಕೋರ್ಟ್ಗಳಿಗೂ ಸಹ ಕೊಡಬಹುದು, ಅಧಿಕಾರವನ್ನ ಕೊಡಬಹುದು ಅಂತ ಹೇಳುತ್ತೆ. The right guaranteed by this article shall not be suspended except as otherwise provided for by this constitution ಅಂತ ಹೇಳುತ್ತೆ. ನೋಡಿ, ಈ ಒಂದು ಏನ್ ರೈಟ್ಸ್ ಇದೆಯಲ್ಲ, ಪ್ರೆರೋಗೇಟಿವ್ ರೈಟ್ಸ್ ಅಂತ ಕರಿತೀವಿ, ಅಥವಾ ಪ್ರೆರೋಗೇಟಿವ್ ರಿಟ್ಸ್ ಅಂತ ನಾವು ಕರಿತೀವಿ, ಪ್ರೆರೋಗೇಟಿವ್ ರೆಮಿಡೀಸ್ ಅಂತ ನಾವು ಕರಿತೀವಿ. ಪ್ರೆರೋಗೇಟಿವ್ ಅಂತಂದ್ರೆ ವಿಶೇಷ ಅಂತ, ವಿಶೇಷವಾದಂತಹ ಸವಲತ್ತುಗಳು, ವಿಶೇಷವಾದಂತಹ ಪರಿಹಾರಗಳು, ಪ್ರೆರೋಗೇಟಿವ್ ರೆಮಿಡೀಸ್ ಅಂತ. ನೋಡಿ, ಪ್ರೆರೋಗೇಟಿವ್ ರೆಮಿಡೀಸ್ ಅಂತ ಕಾನೂನಿನ ನ್ಯಾಯಿಕ ಪರಿಹಾರಗಳಲ್ಲಿ ಮೊದಲನೇದು ಪ್ರೆರೋಗೇಟಿವ್, ವಿಶೇಷ ಪರಿಹಾರಗಳು ಅಂತ. ವಿಶೇಷ ಪರಿಹಾರಗಳನ್ನ ನಾವು ಪ್ರೆರೋಗೇಟಿವ್ ರೆಮಿಡೀಸ್ ಅಲ್ಲಿ ರಿಟ್ಸ್ ಗಳು ಬರ್ತವೆ. ಸೊ ಟೋಟಲ್ ಆಗಿ ನೀವು ಎಷ್ಟು ರಿಟ್ ಗಳನ್ನು ನೋಡ್ತೀರಿ? ರಿಟ್ ಆಫ್ ಹೇಬಿಯಸ್ ಕಾರ್ಪಸ್, ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಪ್ರಾಹಿಬಿಷನ್, ರಿಟ್ ಆಫ್ ಕೋವಾರೆಂಟೋ, ರಿಟ್ ಆಫ್ ಸರ್ಚ್ಯೂರರಿ. 5 ರೀತಿಯಾದಂತ ರಿಟ್ ಅರ್ಜಿಗಳನ್ನ, ರಿಟ್ ಪರಿಹಾರಗಳನ್ನ ನೀವು ನೋಡ್ತೀರಿ. ಸೊ ಇದು ಪ್ರೆರೋಗೇಟಿವ್ ರೆಮಿಡೀಸ್ ಆಯ್ತು. ಸರ್, ಇನ್ಯಾವ ತರ ರೆಮಿಡೀಸ್ ಇದೆ ಅಂತ ಕೇಳಿದ್ರೆ, ಸ್ಟ್ಯಾಚ್ಯೂಟರಿ ರೆಮಿಡೀಸ್ ಅಂತ ನಾನು ಕರಿತೀನಿ. ಸೊ ಇನ್ ಜುಡಿಷಿಯಲ್ ರೆಮಿಡೀಸ್ ದೇರ್ ಆರ್ 4 types of remedies. So which are those means? First one is prerogative remedies, that is writs. Statutory remedies means civil suits and appeals. ಸಿವಿಲ್ ಕೇಸ್ಗಳನ್ನ ಹಾಕಿ ಅಥವಾ ಅಪೀಲ್ ಗಳನ್ನ ಹಾಕಿ ನಮ್ಮ ಹಕ್ಕುಗಳನ್ನ ಪರಿಹಾರವನ್ನ ಪಡ್ಕೊಳ್ಳುವಂಥದ್ದು, ನಮ್ಮ ಹಕ್ಕುಗಳನ್ನ ಎನ್ಫೋರ್ಸ್ ಮಾಡುವಂಥದ್ದು, ನಮ್ಮ ಹಕ್ಕುಗಳು ಚ್ಯುತಿ ಆದ್ರೆ ನಾವು ಪರಿಹಾರಗಳನ್ನ ಕಂಡುಕೊಳ್ಳುವಂಥದ್ದು ಯಾವ್ದಾಯ್ತು? ಸ್ಟ್ಯಾಚ್ಯೂಟರಿ ರೆಮಿಡೀಸ್. ಸ್ಟ್ಯಾಚ್ಯೂಟ್ ಅಂದ್ರೆ ಏನು? ಕಾನೂನಾತ್ಮಕ ಪರಿಹಾರಗಳು. ಒಂದು ವಿಶೇಷ ಪರಿಹಾರಗಳು, ಎರಡನೇದು ನ್ಯಾಯಿಕ ಅಥವಾ ಕಾಯ್ದೆ ಮುಖೇನ ತಗೊಳ್ಳುವಂತ ರೆಮಿಡೀಸ್ಗಳು, ಮೂರನೇದು ಈಕ್ವಿಟಬಲ್ ರೆಮಿಡೀಸ್ ಅಂತ ಕರಿತೀವಿ. ಈಕ್ವಿಟಬಲ್ ರೆಮಿಡಿ, ಈಕ್ವಿಟಿ ಅಂದ್ರೆ ಏನ್ ಸರ್ ಅಂತಂದ್ರೆ, ನಾವು ಹೇಳ್ತೀವಲ್ಲ ನ್ಯಾಯ ನೀತಿ ಧರ್ಮ ಅಂತ. ಸೊ ಆ ಧರ್ಮ, ಮೊರಾಲಿಟಿ ರೆಮಿಡೀಸ್ ಅಂತ, ಅದರ ಅಡಿಯಲ್ಲಿ ನಿಮ್ಗೆ ಡಿಕ್ಲರೇಷನ್ಸ್ ಮತ್ತೆ ಇಂಜಂಕ್ಷನ್ಸ್ ಬರುತ್ತೆ. ಈಕ್ವಿಟಬಲ್, ಈಕ್ವಿಟಿ, ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ. ನಾನು ಹೆಲ್ಪ್ ಮಾಡಿದ್ರೆ ಅವನು ನನಗೆ ಹೆಲ್ಪ್ ಮಾಡ್ಬೇಕು. ಈಕ್ವಿಟಿ ನೋಡಿ, ನಾನು ಅಗ್ರಿಮೆಂಟ್ ಅನ್ನು ಹಾಕೊಂಡಿದ್ದೀನಿ, ನಾನು ಸೇಲ್ ಅಗ್ರಿಮೆಂಟ್ ಹಾಕೊಂಡು ಸೇಲ್ ಕನ್ಸಿಡರೇಷನ್ ಅಮೌಂಟ್ ಅಲ್ಲಿ ಅಡ್ವಾನ್ಸ್ ನಾನು ಪೇ ಮಾಡಿದ್ದೀನಿ, ನನಗೆ ಕೊಡು ಅಂತ ಹೇಳಿದ್ದೀನಿ. ಅವನು ನನ್ನ ಹತ್ರ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇನ್ನೊಬ್ಬನ ಹತ್ರನೂ ಸಹ ದುಡ್ಡು ಇಸ್ಕೊಂಡು ಅವನಿಗೂ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಟ್ಟವನೇ.
ಹಂಗೆ ಎಲ್ಲಾರ ಹತ್ರನು ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಈಗ ಜಾಗ ಖಾಲಿ ಮಾಡೋ ತರ ಇದಾನೆ. ಇದನ್ನ ತಡಿಬೇಕು. ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ಲಾ ಅಥವಾ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಲಾ? ನೀವು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ನೀವು ಇಂಜಂಕ್ಷನ್ಸ್ ನ ತರಬಹುದು. ಇದನ್ನ ನಾವು ಈಕ್ವಿಟಬಲ್ ರೆಮಿಡೀಸ್ ಅಂತ ಕರಿತೀವಿ. ನಾಲ್ಕನೇದು ಕಾಮನ್ ಲಾ ರೆಮಿಡೀಸ್ ಅಂತ. ಸೊ ಕಾಮನ್ ಲಾ ರೆಮಿಡೀಸ್ ಅಂತಂದ್ರೆ ಸರ್ಕಾರದ ವಿರುದ್ಧವಾಗಿ ಯಾವುದೇ ಒಂದು ಟಾರ್ಚಿಯಸ್ ಆಕ್ಟ್ ಅಥವಾ ಗೌರ್ಮೆಂಟ್ ಏನು ಲಯಬಿಲಿಟಿ ಇತ್ತು, ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಆಫ್ ದಿ ಗೌರ್ಮೆಂಟ್ ಅಲ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯ್ತು ಅಂತ ಸಂದರ್ಭದಲ್ಲೂ ಸಹ ನಾವು ಕೋರ್ಟಿನ ಮೊರೆ ಹೋಗುವಂತದ್ದು ಅಥವಾ ನಾವು ರಿಟ್ ಗಳನ್ನ ಸರ್ಕಾರದ ಇಲಾಖೆಗಳೇನಾದ್ರೂ ಆ ಹಕ್ಕುಗಳನ್ನ ಚ್ಯುತಿ ಮಾಡಿದಂತ ಸಂದರ್ಭದಲ್ಲಿ ನಾವೇನ್ ಪ್ರಯೋರೋಗೇಟಿವ್ ರಿಟ್ಸ್ ಅಂತ ನಾವು ಕರಿತೀವಿ ಆ ರಿಟ್ಸ್ ಅನ್ನು ತಗೊಂಡ್ಬರ್ಬೋದು. ಅದನ್ನ ನಾವು ಕಾಮನ್ ಲಾ ರೆಮಿಡೀಸ್ ಅಂತ ಕರಿತೀವಿ. ಸೊ ಇದು ನಮ್ಗೆ ಆರ್ಟಿಕಲ್ 32 ಅಲ್ಲಿ ಹೇಳುತ್ತೆ ನೋಡಿ. ಅನುಚ್ಛೇದ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ತುಂಬಾ ಇಂಪಾರ್ಟೆಂಟ್. ಇದು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದಾ? ಹೋಗ್ಬೋದು. ನ್ಯಾಯಾಲಯಕ್ಕೆ ಹೋಗ್ಬೋದಾ? ಹೋಗ್ಬೋದು. ಸಂವಿಧಾನದಲ್ಲಿ ಅಡಕವಾಗಿದ್ಯಾ? ಹೌದು, ಅಡಕವಾಗಿದೆ. ಸಂವಿಧಾನದಲ್ಲಿ ಇದೆಯಾ? ಸಂವಿಧಾನದಲ್ಲೂ ಇದೆ. ಅನುಚ್ಛೇದ 32ರಲ್ಲಿ ಪ್ರೈವೇಟ್ ಪರ್ಸನ್ ಮೇಲೆ ಹೋಗಕ್ಕಾಗತ್ತಾ? ಪ್ರೈವೇಟ್ ಪರ್ಸನ್ ಮೇಲೆ ಹೋಗ್ಲಿಕ್ಕಾಗಲ್ಲ. ಪಬ್ಲಿಕ್ ಬಾಡೀಸ್ ಮೇಲೆ ಮಾತ್ರ ನಾವು ರಿಟ್ ಅರ್ಜಿಯನ್ನ ಸಲ್ಲಿಸಬಹುದೇ ಹೊರತು ಪ್ರೈವೇಟ್ ಇಂಡಿವಿಜುವಲ್ಸ್ ಮೇಲೆ ನಾವು ಹೋಗ್ಲಿಕ್ಕಾಗಲ್ಲ. ಪ್ರೈವೇಟ್ ಇಂಡಿವಿಜುವಲ್ಸ್ ನಿಮ್ಮ ನಡುವೆ ಕಾಂಟ್ರಾಕ್ಟ್ ಬೆಳೆದಿದ್ರೆ, ನಿಮ್ಮ ನಡುವೆ ಒಂದು ಏನು ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಇದ್ದು ಕಾನೂನು ಅದಕ್ಕೆ ಮಾನ್ಯತೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ನೀವು ಕೋರ್ಟಿನ ಮೊರೆ ಹೋಗಿ ಅದನ್ನ ಪರಿಹಾರವನ್ನ ಪಡ್ಕೊಬಹುದು. ಸರ್, ನಾನು ಅವನ ಮದ್ವೆನೆ ಮಾಡ್ಕೊಂಡಿಲ್ಲ, ಆದ್ರೂ ಅವನ ಜೊತೆ ಜೀವನವನ್ನ ಮಾಡ್ತಾ ಇದ್ದೀನಿ, ನಾನು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಈಗ ಅವನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನಾನು ಅವನ ಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕ್ಬೋದಾ? ನೋಡಿ ಸರ್, ಈ ವ್ಯಕ್ತಿ ನಾನು ಮದ್ವೆ ಮಾಡ್ಕೊಂಡಿದ್ದೀನಿ, ಇವ್ನು ನನ್ ತಾಳಿ ಕಟ್ಟಿದ್ದಾನೆ, ನೋಡಿ ಊರಿನ ಜನ ಎಲ್ಲ ಬಂದಿದ್ರು, ಫೋಟೋ ತೆಗ್ದಿದ್ದಾರೆ, ವಿಡಿಯೋ ಮಾಡಿದೀವಿ ನಾವು, ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಮಾಡ್ಸಿದ್ದೀನಿ, ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಸಿದ್ದೀನಿ, ನೋಡಿ ಈಗ ನೀನ್ ಬೇಡ ಹೋಗು ಅಂತ ಹೇಳ್ತಾ ಇದ್ದಾನೆ. ಈಗ ನಾನು ಎಲ್ಲಿ ಹೋಗ್ಲಿ? ಎಲ್ಲಿ ಇರ್ಲಿ? ನೋಡಿ, ನನ್ ಮನೇಲಿ ಇದ್ದಾಗ ಬಹಳ ಕಿರುಕುಳನ್ನ ಕೊಟ್ಬಿಟ್ರು, ನಾನ್ ಮೇಂಟೆನೆನ್ಸ್ ಕೇಸ್ ಹಾಕ್ಬೋದಾ ಸರ್? ಆಗ್ಬೋದು. ಹೆಂಗೆ? ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಅಲ್ಲ, ಲೀಗಲ್ ರಿಲೇಶನ್ಶಿಪ್. ಲೀಗಲ್ ರಿಲೇಶನ್ಶಿಪ್ ಅಲ್ಲಿ ಬಂತು. ಸರ್, ಮದ್ವೆ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದ, ಪ್ರೀತಿ ಮಾಡ್ತೀನಿ ಅಂತ ಬಂದ, ಈಗ ಪ್ರೀತಿ ಮಾಡಲ್ವಂತೆ, ಇಷ್ಟ ಇಲ್ವಂತೆ, ಬ್ರೇಕಪ್ ಮಾಡ್ತಾ ಇದ್ದಾನೆ, ಅವನ ಮೇಲೆ ಯಾವ್ದಾನ ಕ್ರಮ ತಗೊಳ್ಳಿ ಸರ್, ಅವನ ಮೇಲೆ ಯಾವ್ದಾನ ಕೇಸ್ ಹಾಕಕ್ ಬರಲ್ಲ. ಯಾಕೆ ಅಂತಂದ್ರೆ ಅದು ಡಿಫೈನ್ಡ್ ರಿಲೇಶನ್ಶಿಪ್ ಅಲ್ಲ, ಇಟ್ ಈಸ್ ನಾಟ್ ಡಿಫೈನ್ಡ್. ಇವನ್ ಸೆಕ್ಷನ್ 420 ಸರ್ ಹಾಕ್ಬೋದಾ ಸರ್ ಅಂತ ಕೇಳಿದ್ರೆ 417, 415 ಅದನ್ನ ಇನ್ವೋಕ್ ಮಾಡ್ಬೋದಾ? 406 ಇನ್ವೋಕ್ ಮಾಡ್ಬೋದಾ? ಬ್ರೀಚ್ ಆಫ್ ಟ್ರಸ್ಟ್ ಇನ್ವೋಕ್ ಮಾಡ್ಬೋದಾ ಅಂತ ಕೇಳಿದ್ರೆ ಇತ್ತೀಚಿನ ಘನ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳಿದೆ 420 ಪ್ರೀತಿ ಮಾಡಿ ಮೋಸ ಹೋದಂತ ಸಂದರ್ಭದಲ್ಲಿ ಸಹ ನೀವು ಹಾಕ್ಲಿಕ್ ಬರಲ್ಲ ಅಂತ. 420 you cannot invoke section 420. It doesn't amount to a cheating which is defined under the Indian Penal Code ಅಂತ ಹೇಳುತ್ತೆ. 420 ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಕನೆಕ್ಟ್ ಆಗಲ್ಲ ಅಂತ ಹೇಳ್ಬಿಡ್ತು. ನೋಡಿ ಆರ್ಟಿಕಲ್ 32, ನೋಡಿ ಆರ್ಟಿಕಲ್ 226 ತೋರಿಸ್ತೀನಿ. ಪ್ರಶ್ನೆ ಬಂತು,
ಇಂಜಂಕ್ಷನ್ಸ್ ಅಂತ ಹೇಳಿ, ಇಂಜಂಕ್ಷನ್ಸ್ ಅಲ್ಲಿ ನಾನು ಇದನ್ನ ತಗೊಂಡ್ಬರ್ಬೋದಾ? ಯು ಕ್ಯಾನ್ ಟೇಕ್ ಅನ್ ಇನ್ಫರೆನ್ಸ್ ಆಫ್ ರಿಟ್ಸ್. You can take an inference in such a way that it is injunctions is also a judicial remedy. If you take the kinds of judicial remedy, injunctions comes in the regime of equitable remedies. So where in the equitable remedies, law of injunctions also a kind of remedy which is available for the breach of the contract. Article 226. We show you Article 226. ಅದರಲ್ಲಿ ಏನಿದೆ ನೋಡೇ ಬಿಡೋಣ. ಸರ್ ಸುಪ್ರೀಂ ಕೋರ್ಟ್ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ, ನಾನು ಹೈಕೋರ್ಟ್ ಇದೆ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು ಹೈಕೋರ್ಟ್ ನಾನು ಅಪ್ರೋಚ್ ಮಾಡ್ಬೋದು. ಸರ್ ಇದು ಎಮರ್ಜೆನ್ಸಿ ಅಂತ ಏನೋ ಕೇಳಿಪಟ್ಟಿದ್ದೀನಿ. ಅಟ್ ದ ಸ್ಟೇಟ್ ಆಫ್ ಎಮರ್ಜೆನ್ಸಿ ಈ ರೈಟ್ಸ್ ಗಳನ್ನ ಡಿಸ್ಮಿಸ್ ಮಾಡ್ತಾರ? ಹೌದು. ಆರ್ಟಿಕಲ್ 226 ಏನು ನಮ್ಗೆ ರೆಮಿಡಿ ಇದೆ, prerogative remedies can be suspended at the time of emergency. What about Article 32? Article 32 can also be suspended at the time of emergency. Nodi 226. Power of high courts to issue certain writs ಅಂತ ಹೇಳ್ತಾರೆ. ಏನ್ರಿ ಬೇಲ್ ಅಪ್ಲಿಕೇಶನ್ಗೆಲ್ಲ ಸುಪ್ರೀಂ ಕೋರ್ಟ್ ಬಂದಿದ್ದೀರಲ್ರಿ? District, whether the higher judiciary, which includes the district judiciary, is not competent to grant you this bail, pre-arrest detention, from the pre-arrest detention ಅಂತ ಸಾಕಷ್ಟು ಸರಿ ಸುಪ್ರೀಂ ಕೋರ್ಟ್ ಕೇಳಿದೆ. ಬೇಲ್ಗುನು ಇಲ್ಲಿಗೆ ಬರ್ತಿರಲ್ಲ. The constitution itself has granted you a rights where you can enforce it before the court. Article 226. Notwithstanding anything in Article 32, notwithstanding ಅಂತ ಇಲ್ಲಿ ಪದ ಬಂತು, ತಾವು ಹೇಗೆ ಅರ್ಥ ಮಾಡ್ಕೊಬೇಕು ಅಂದ್ರೆ ಆಲ್ದೋ ಅಂತ, ಹಾಗಾಗಿಯೂ ಅಂತ ನೋಡಿ. Notwithstanding anything in Article 32, every high court shall have power throughout the territories in relation to which it exercise jurisdiction to issue to any person, ನೋಡಿ, to any person ಅಂತ, or authority, including in appropriate cases any government within whose territories directions, orders or writs, including writs in the nature of habeas corpus, mandamus, prohibition, quo warranto and certiorari, or any of them for the enforcement of any of their rights conferred by part 3 and for any other purpose. ನೋಡಿ, ಸುಪ್ರೀಂ ಕೋರ್ಟ್ನವ್ರಿಗೆ ಏನು ಅಧಿಕಾರ ಇತ್ತು, ರಿಟ್ ಅರ್ಜಿಯನ್ನ, ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಪುರಸ್ಕರಿಸಿ ಆದೇಶವನ್ನ ಮಾಡುವಂಥದ್ದು, ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಪ್ರಾಹಿಬಿಷನ್, ಕೋವಾರೆಂಟು ಮತ್ತು ಸರ್ಶಿಯೋರರಿ ಎಲ್ಲ ರಿಟ್ ಅನ್ನ ಪುರಸ್ಕರಿಸಿ ಆದೇಶವನ್ನ ಮಾಡುವಂತ ಅಧಿಕಾರ ಯಾವುದೇ ಪಬ್ಲಿಕ್ ಅಥಾರಿಟಿ ಅಥವಾ ಯಾವುದೇ ವ್ಯಕ್ತಿ ಅಥವಾ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆ ಒಂದು ಹೈಕೋರ್ಟಿನ ಕಾರ್ಯವ್ಯಾಪ್ತಿಗೆ ಬರುವಂತದ್ದು ಬಂದಂತ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನ, ಡೈರೆಕ್ಷನ್ಸ್ ಅನ್ನ ಮಾಡಬಹುದು ಅಂತ ಹೇಳುತ್ತೆ. ವಿತ್ ರೆಸ್ಪೆಕ್ಟ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ದಿ ಎನಿ ಆಫ್ ದಿ ರೈಟ್ಸ್ ವಿಚ್ ಕನ್ಫರ್ಡ್ ಬೈ ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಬಡವ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಆಗಲ್ಲ. ಅವನು ಏನ್ ಮಾಡ್ಬೋದು ಅಂತಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಬಂದು ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ನನ್ನ ಹಕ್ಕು ಸಿಕ್ಕಿಲ್ಲ ಅಂತ. The powers conferred by class 1 to issue directions, orders or writs to any government authority or person may also be exercised by any high court
exercising jurisdiction in relation to the territories within which the cause of action wholly or in part arises for the exercise of such power, notwithstanding that the seat of such government or authority or the residence of such person is not within those territories. ನೋಡಿ, ಕೋಮು ಗಲಭೆ ಆಯ್ತು, ಗಲಾಟೆಗಳು ನಡೀತು, ಈ ಒಂದು ಜಿಲ್ಲೆಯಲ್ಲಿ ಬಾಂಬ್ ಎಸೆತಲಾಯಿತು, ಧಾರ್ಮಿಕವಾಗಿ ಗಲಾಟೆ ಆಯ್ತು, ಇಮಿಡಿಯೇಟ್ ಆಗಿ ಕೋರ್ಟ್ ಸುಮೋಟೋ ಆಕ್ಷನ್ ತಗೊಬೋದಾ ಸರ್ ಅಂತಂದ್ರೆ ತಗೋಬಹುದು. ಸುಮೋಟೋ ಕೇಸ್ನಾಗ ಕಾಗ್ನಿಸೆನ್ಸ್ ತಗೊಂಡು ಕೇಸ್ ಲಾಡ್ಜ್ ಮಾಡಿಸ್ಬೋದಾ? ಪೊಲೀಸ್ನವ್ರಿಗೆ ಹೇಳಿ, ನೋಡಿ ಇಲ್ಲಿ ರಿಜಿಸ್ಟರ್ ಮಾಡಿ, ನೀವು FIR ರಿಜಿಸ್ಟರ್ ಮಾಡಿ, ಯಾರದ್ ಗಲಾಟೆ ಮಾಡ್ತಾ ಇರೋದನ್ನ ಕೇಳ್ಬೋದಾ? ಕೇಳಬಹುದು. issue directions, orders or writs to any government authority or person may also be exercised by any high court exercising jurisdiction relation to the territories within which the cause of action arose. ಎಲ್ಲಿ ವ್ಯಾಜ್ಯಕ್ಕೆ ಕಾರಣ ಆಯಿತು, ಅದು ಪೂರ್ಣವಾಗಿ ಅಥವಾ ಪಾರ್ಟ್ ಅಲ್ಲೂ ಶುರು ಆದ್ರೆ ಅಂತ ಸಂದರ್ಭದಲ್ಲಿ ಈ ಅರ್ಜಿಯ ರಿಟ್ಗಳನ್ನ ಪಾಸ್ ಮಾಡೋ ಮುಖೇನ ಆದೇಶವನ್ನ ಮಾಡಬಹುದು. ರೆಸಿಡೆನ್ಸ್ ಆ ವ್ಯಕ್ತಿದ್ ಇಲ್ಲಿಲ್ಲ, ಬಟ್ ಆದ್ರೆ ಅವನಿಗೆ ತೊಂದರೆ ಆಗಿದೆ. ಸರ್, ನನ್ ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ, ದುಬೈ ಕೋರ್ಟು ಅವನ್ನ ಬಂಧಿಸಿಟ್ಬಿಟ್ಟಿದೆ ಅಂತ ಹೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿ ದುಬೈ ಕೋರ್ಟ್ ನಲ್ಲಿ ನಮ್ಮ ವ್ಯಕ್ತಿಯನ್ನ ನೀವು ಹೆಂಗ್ ಬಂಧಿಸಿಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡುವಂತ ಅಧಿಕಾರ ಹೈಕೋರ್ಟ್ಗೆ ಸಂವಿಧಾನ ಕೊಟ್ಟಿದೆ. ತನ್ನ ಹೆಂಡತಿ ಬಂದು ಬೆಂಗಳೂರಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ, ನನ್ನ ಆ ದೊರೆ ಬಗ್ಗೆ ಏನು ಮಾತಾಡದಂತೆ, ದುಬೈ ದೊರೆ ಬಗ್ಗೆ, ಅದಕ್ಕೆ ಅವನ್ನ ಬಂಧಿಸಿಟ್ಬಿಟ್ಟಿದ್ದಾರೆ. ಅವನು ಆ ರೀತಿ ಮಾತಾಡಿಲ್ಲ, ಅವನ ಹೆಸರಿನಲ್ಲಿ ಯಾವುದೋ ಒಂದು ಫೇಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಆ ದೊರೆ ಬಗ್ಗೆ, ದುಬೈ ದೊರೆ ಬಗ್ಗೆ ಮಾತಾಡಿದ್ದಾರೆ. ಅದು ಅವನಲ್ಲ, ಅದು ಅವನ ಅಕೌಂಟ್ ಅಲ್ಲ. ಇಟ್ ವಾಸ್ ಅ ಡೂಪ್ಲಿಕೇಟ್ ಅಕೌಂಟ್. ಅದು ಇವನ್ನ ಸಿಕ್ಕಾಕ್ಸೋಕೆ ಆತರ ಮಾಡಿದ್ರು ನೋಡಿ. ವೇರ್ ಎನಿ ಪಾರ್ಟಿ ಎಗೇನ್ಸ್ಟ್ whom an interim order, whether by way of injunction or stay or in any other manner, is made on or in any proceedings relating to a petition under class 1. ನೋಡಿ, where any party against whom an interim order, whether by way of injunction. ನೋಡಿ, ಇಂಜಂಕ್ಷನ್ ನಾವೆಲ್ಲ ಅನ್ಕೊಂಡಿದೀವಿ ಬರೀ ಸಿವಿಲ್ CPC ಮಾತ್ರ ಬರುತ್ತೆ, ಇಂಜಂಕ್ಷನ್ಸ್ ಬಗ್ಗೆ ಉಲ್ಲೇಖ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರಲ್ಲ ಅನ್ಕೊಂಡಿದ್ವಿ. ನೋಡಿ, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಇಂಜಂಕ್ಷನ್ಸ್ ಬಗ್ಗೆ ಉಲ್ಲೇಖವನ್ನ ಕೊಡುತ್ತೆ. The powers of a high court can exercise his powers under 226 not only with passing with the kind of a writs, whereas an interim order can also be passed. They can stay the proceedings, whether by way memorandum of petition under 482 of the CRPC, read with 226 ಅಂತ ಬರೀತೀವಿ. ಕ್ರಿಮಿನಲ್ ಪಿಟಿಷನ್ ಅನ್ನ ನಾವು 226 read with 226 ಅಂತ ಮಾಡ್ತೀವಿ. Injunction, whether by way of injunction or stay or in any other manner, is made on or in any proceeding relating to a petition under class 1 without furnishing to such party copies of such petition and all documents in support of the plea for such interim order. ಗೊತ್ತಾಯ್ತಲ್ವಾ ನಮ್ಗೆ ಸಂವಿಧಾನ ಯಾಕೆ ಓದ್ಕೋಬೇಕು ಅಂತ? ಸಂವಿಧಾನದಲ್ಲೇ ಉಲ್ಲೇಖ ಇದೆ, ಸಂವಿಧಾನದಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆ. ನೋಡಿ, ನೀವು ರಿಟ್ ಅರ್ಜಿಯನ್ನ ಸಲ್ಲಿಸಿ ರಿಟ್ ಆರ್ಡರ್ನ ತೆಗಿಬಹುದು,
ಪ್ರೊಸೀಡಿಂಗ್ಸ್ ತೆಗಿಬಹುದು, ಸ್ಟೇ ಮಾಡಬಹುದು, ಲೋಯರ್ ಕೋರ್ಟ್ ಆರ್ಡರ್ ಸ್ಟೇ ಮಾಡಿಸಬಹುದು. ಅಂತ ಸಂದರ್ಭದಲ್ಲಿ ಯು ಶುಡ್ ಫಾಲೋ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳೋದು ನೋಡಿ. Stay or in any other manner is made on or in any proceedings relating to a petition under class 1. You can do it, but nodi, without furnishing to such party copies of such petition and all documents in support of the plea for such interim order. You should not do it without furnishing. Nodi, principle of natural justice. You should give a copies. Opposite party ನವರಿಗೆ ನೋಟಿಸ್ ಇಶ್ಯೂ ಮಾಡ್ದಲೆ ಯು ಕೆನಾಟ್ ಪಾಸ್ ಅ ರಿಟ್ ಆಲ್ಸೋ ಅಂತ ನೋಡಿ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಆಡಿ ಆಲ್ಟ್ರಮ್ ಪಾರ್ಟಮ್, ಗಿವಿಂಗ್ ಸಚ್ ಪಾರ್ಟಿ ಅನ್ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್ ನೋಡಿ. ಮೇಕ್ಸ್ ಅನ್ ಅಪ್ಲಿಕೇಶನ್ ಟು ದ ಹೈಕೋರ್ಟ್. ನೀವು ಕ್ರಿಮಿನಲ್ ಪಿಟಿಷನ್ ಅನ್ನ ಫೈಲ್ ಮಾಡ್ತಾ ಇದ್ದೀರಿ, WP ಹೇಬಿಯಸ್ ಕಾರ್ಪಸ್, WP ಪೊಲೀಸ್, ರಿಟ್ ಪಿಟಿಷನ್ ಪೊಲೀಸ್ ಅಂತ. ರಿಟ್ ಪಿಟಿಷನ್ ಅಥವಾ ಕ್ರಿಮಿನಲ್ ಪಿಟಿಷನ್ ಪೊಲೀಸ್ ಅಂತ ಹಾಕ್ತಿರಿ, ರಿಟ್ ಪಿಟಿಷನ್ ಪೊಲೀಸ್ ಅಂತ ಹಾಕ್ತಿರಿ. ಅವಾಗ ಅವ್ರ ಏನ್ ಹೇಳ್ತಾರೆ, ಆಯ್ತ್ರಿ ಅಲ್ಲಿ ಹೋಗ್ಬಿಟ್ಟು ಹೈಕೋರ್ಟ್ ನಲ್ಲಿ ಅವರು ಒಂದ್ ಕಾಪಿ ಸರ್ವ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸರ್ವ್ ಮಾಡ್ಕೊಂಡ್ ಬಂದಿರೋದು ಸೀಲ್ ನ ನಮಗ್ ಬಂದು ತೋರಿಸಿ ಅಂತಾರೆ. ಅವಾಗ ತಗೋತೀವಿ ಅಂತಾರೆ, ಅವಾಗ್ಲೇ ತಗೊಳ್ಳೋದು ನೋಡಿ. ಗಿವಿಂಗ್ ಸಚ್ ಪಾರ್ಟಿ ಅನ್ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್. Makes an application to the High Court for the vacation of such order and furnishes a copy of such application to the party in whose favor such order has been made or the counsel of such party. The High Court shall dispose of the application within a period of 2 weeks from the date on which it is received, from the date on which the copy of such application is so furnished, whichever is later, or where the High Court is closed on the last day of that period before the expiry of the next day afterwards on which the High Court is open, and if the application is not so disposed of, the interim order shall on the expiry of that period, or as the case may be, the expiry of the said next day stand vacated. ನೋಡಿ, ಆರ್ಡರ್ಸ್ ಮಾಡಿದ್ದನ್ನ ವೆಕೇಟ್ ಮಾಡಬಹುದಾ ಸರ್ ಅಂತ ಕೇಳಿದ್ರೆ, ಯು ಕ್ಯಾನ್ ವೆಕೇಟ್ ಇಟ್ ಬೈ ಮೇಕಿಂಗ್ an application to the High Court. So before that you need to furnish a copy to the other party in whose favor the order has been made. ಯಾರ ಪರವಾಗಿ ಆರ್ಡರ್ ಆಗಿದೆ ಅವ್ರಿಗೂ ಒಂದು ನೋಟಿಸ್ ಅನ್ನ ಕೊಟ್ಟು ಆಮೇಲೆ ನೀವು ಆ ಸ್ಟೇ ಏನಿದೆ ವೆಕೇಟ್ ಅನ್ನ ಮಾಡಬಹುದು. ಅದ್ರ ಬಗ್ಗೆನೂ ನೋಡಿ ಉಲ್ಲೇಖ ಇದೆ ನಿಮ್ಗೆ. The power conferred on a High Court by this article shall not be in a derogation of the power conferred on the Supreme Court by clause 2 of Article 32. So ಇದು derogate it shall not be in derogation of the power. So ಅದು ತದ್ವಿರುದ್ಧವಾಗಿ ಇರುವಂತದ್ದಲ್ಲ ಅಂತ ನಿಮ್ಗೆ ಇಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. So this is where the Article 32 and the Article 226 of the Indian Constitution, which relates with the law of injunction, explained under CPC, Civil Procedure Code ನಲ್ಲಿ ಉಲ್ಲೇಖವನ್ನ ಮಾಡಿರುವಂತ ಇದನ್ನಕ್ಕೆ ಸಂವಿಧಾನವು ಪೂರಕವಾಗಿ ನಿಂತಿರುತ್ತೆ. So now Order 39 Rule 1 and 2 CPC. Order 39 Rule 1 and 2 CPC ಇದು ಸಹ ಲಾ ಆಫ್ ಇಂಜಂಕ್ಷನ್ಸ್ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಈಕ್ವಿಟಬಲ್ ರೆಮಿಡಿ, ಇಂಜಂಕ್ಷನ್ಸ್ ತಡೆಯಾಜ್ಞೆ, ಪ್ರತಿಬಂಧಕಾಜ್ಞೆ ಅನ್ನ ಇಶ್ಯೂ ಮಾಡಿಸುವಂತದ್ದು ಸಹ ನಾವು ನೋಡ್ತೀವಿ. Order 39 Rule 1 and 2 ಆದೇಶ 39 ರೂಲ್ 1 to 5 ಅಲ್ಲಿ ಪ್ರತಿಬಂಧಕಾಜ್ಞೆ ಅಥವಾ ಲಾ ಆಫ್ ಇಂಜಂಕ್ಷನ್ಸ್ ಬಗ್ಗೆ ಉಲ್ಲೇಖವನ್ನ ನಾವು ನೋಡ್ತೇವೆ. Order 39 Rule 1 and 2 ಸಹ ಅದನ್ನೇ ಹೇಳ್ತಾರೆ. ನೀವು ಸಂವಿಧಾನದಲ್ಲಿ ಏನು ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು, ನೋಟಿಸ್ ಅನ್ನ ಇಶ್ಯೂ ಮಾಡಿ ತದನಂತರ ಒಂದು ಪ್ರತಿಬಂಧಕಾಜ್ಞೆ. ನಾನು ಸೇಲ್ ಅಗ್ರಿಮೆಂಟ್ ನಿಮ್ಗೆ ಹೇಳಿದ್ನಲ್ಲ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ಫರ್ದರ್ ಸೇಲ್ ಅಗ್ರಿಮೆಂಟ್ ಹಾಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಮಾರಾಟ ಮಾಡುವಂತ ಸಾಧ್ಯತೆ ಇದೆ. ಸೊ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಒಂದು ಇಂಜಂಕ್ಷನ್ ಅನ್ನ ತಗೊಂಡ್ಬರ್ಬೋದು. ಸರ್, Order 39 Rule 3 ಅಲ್ಲಿ without issuing the notice to the defendants, we can bring an injunction, a temporary injunction. So is it possible ಅಂತಂದ್ರೆ, is it possible
in order 39 rule 3 ಅಲ್ಲಿ without giving a notice, because the object of order 39 rule 3 of the CPC, order 39 rule 3 CPC ಅಲ್ಲಿ ಏನು ಇಂಜಂಕ್ಷನ್ ಅಂತಂದ್ರೆ ಏನು, the subject matter of the dispute has to be protected. The subject matter of the dispute has to be protected before resolution of the dispute. ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂದ್ರೆ ಆ ಒಂದು ಏನು ವ್ಯಾಜ್ಯ ಇರುತ್ತೆ ಅದನ್ನ ತೀರ್ಮಾನಿಸ್ಬೇಕು. ತೀರ್ಮಾನ ಮಾಡಕ್ಕಿಂತ ಮುಂಚೆನೆ ಅದನ್ನ ಮಾರಾಕ್ಬಿಟ್ರೆ, ಯಾರ ಒಂದು ಪೊಸಿಷನ್ ಅಲ್ಲಿ ಇರ್ತದೆ ಆ ವ್ಯಕ್ತಿ, ಸೊ ಅವಾಗ ಏನ್ ಮಾಡ್ತಾರೆ, ಅವನ್ಗೆ ನೋಟಿಸ್ ಅನ್ನ ಕೊಡದಲೆ ಎಕ್ಸ್ಪಾರ್ಟೆ ಆಡ್ ಇಂಟ್ರಿಮ್ ಆರ್ಡರ್ ನ ಮಾಡ್ತಾರೆ, ಆರ್ಡರ್ 39 ರೂಲ್ 3 ಅಲ್ಲಿ. ಸೊ ಅದನ್ನ ತಮಗೆ ತೋರಿಸಿ, ಸೊ ವೇರ್ ಐ ಕ್ಯಾನ್ ಮೇಕ್ ಯು ವಿಟ್ನೆಸ್ ದಟ್ ಆರ್ಡರ್, ಅದನ್ನ ತೋರ್ಸ್ ನಂತರ ಈ ಒಂದು ತರಗತಿ ಈ ಒಂದು ವಿಷಯನ ಸಮಾಪ್ತಿ ಮಾಡ್ತೀನಿ. ನೋಡಿ, ಆರ್ಡರ್ 39 ರೂಲ್ 3 ಅಲ್ಲಿ ಆರ್ಡರ್ 39 ರೂಲ್ 3, ಆರ್ಡರ್ 39 ರೂಲ್ 1 and 2 ಅಲ್ಲಿ ನಾವು ಟೆಂಪರರಿ ಇಂಜೆಕ್ಷನ್ಸ್ ಬಗ್ಗೆ ಕೇಳ್ತೇವೆ. ಇಂಜೆಕ್ಷನ್ಸ್ ಅಲ್ಲಿ ಎರಡು ರೀತಿಯಾದಂತೆ ಇಂಜೆಕ್ಷನ್ಸ್ ನಾವು ನೋಡ್ತೀವಿ. ಯಾವ ಎರಡು ಇಂಜೆಕ್ಷನ್ಸ್ ಅಂತ ಕೇಳಿದ್ರೆ, ಒಂದನೇದು ಟೆಂಪರರಿ ಇಂಜೆಕ್ಷನ್ಸ್ ಅಂತ ನೋಡ್ತೀವಿ, ಇನ್ನೊಂದು ಪರ್ಮನೆಂಟ್ ಇಂಜೆಕ್ಷನ್ಸ್ ಅಂತ ನೋಡ್ತೀವಿ. ತಾತ್ಕಾಲಿಕವಾದಂತಹ ನಿರ್ಬಂಧಕಾಜ್ಞೆ ಹಾಗೂ ಶಾಶ್ವತ ನಿರ್ಬಂಧಕಾಜ್ಞೆಯನ್ನ ನಾವು ನೋಡ್ತೀವಿ. ನೋಡಿ, ಆರ್ಡರ್ 39 ನಾನು ತೋರಿಸ್ತೀನಿ ತಮ್ಗೆ. ನೋಡಿ, ಆರ್ಡರ್ 38, ನೋಡಿ ಆರ್ಡರ್ 39, ಟೆಂಪರರಿ ಇಂಜಂಕ್ಷನ್ಸ್ ಅಂಡ್ ಇಂಟರ್ಲೊಕೇಟರಿ ಆರ್ಡರ್ಸ್. ಇಂಟರ್ಲೊಕೇಟರಿ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ನೋಡಿ, ಇಂಟರ್ಲೊಕೇಟರಿ ಅಪ್ಲಿಕೇಶನ್ಸ್ ಆರ್ ದೋಸ್ ಅಪ್ಲಿಕೇಶನ್ಸ್ ಫೈಲ್ ಇನ್ ದ ಮಿಡಲ್ ಆಫ್ ದಿ ಡಿಸ್ಪ್ಯೂಟ್ ಅಂತ, ಇನ್ ದ ಮಿಡಲ್ ಆಫ್ ದಿ ಪ್ರೊಸೀಡಿಂಗ್ಸ್ ಅಂತ ಹೇಳಿ, ಮಧ್ಯಂತರ ಅರ್ಜಿಗಳನ್ನ ಸಲ್ಲಿಸುವಂತದ್ದು. ಕೇಸ್ ಇದನ್ನ ಇತ್ಯರ್ಥ ಆಗಿರಲ್ಲ, ಆದ್ರೆ ಕೇಸ್ ಇತ್ಯರ್ಥ ಆಗಕ್ಕಿಂತ ಮುಂಚೆನೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಡಿಸ್ಪ್ಯೂಟ್ ಆ ಪ್ರಾಪರ್ಟಿನ ಏನಾದ್ರು ಮಾರ್ಬಿಟ್ರೆ ಅವನು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಉಳಿಸಿಟ್ಕೊಳ್ಳುವಂತದ್ದನ್ನ ನಾವು ಮಾಡ್ಬೇಕಾಗತ್ತೆ. ಅವಾಗ ಅದು ಮಧ್ಯಂತರ ಅರ್ಜಿಯನ್ನ ಸಲ್ಲಿಸುವಂತದ್ದು, ಅರ್ಜಿಯನ್ನ ಸಲ್ಲಿಸಿ ಆದೇಶವನ್ನ ತಗೊಳ್ಳುವಂತದ್ದು. ನೋಡಿ, ಆರ್ಡರ್ 39 ಟೆಂಪರರಿ ಇಂಜೆಕ್ಷನ್ಸ್. ಯಾವ ಸಂದರ್ಭದಲ್ಲಿ ಟೆಂಪರರಿ ಇಂಜೆಕ್ಷನ್ ಗ್ರಾಂಟ್ ಮಾಡ್ತಾರೆ? ಕೇಸಸ್ ಇನ್ ವಿಚ್ ಟೆಂಪರರಿ ಇಂಜೆಕ್ಷನ್ಸ್ ಮೇ ಬಿ ಗ್ರಾಂಟೆಡ್ ವೇರ್ ಇನ್ ಎನಿ ಸೂಟ್ ಇಟ್ ಇಸ್ ಪ್ರೂವ್ಡ್ ಬೈ ಅಫಿಡವಿಟ್ ಆರ್ ಅದರ್ವೈಸ್ ಅಂತ. ಅಫಿಡವಿಟ್ ಮುಖೇನ ಅಥವಾ ಬೇರೆ ರೀತಿಯಲ್ಲಿ that the property in dispute in a suit is in danger of being wasted, damaged or alienated by any party to the suit or wrongfully sold in execution of a decree. ಆ ಪ್ರಾಪರ್ಟಿ ಡೇಂಜರ್ ಅಲ್ಲಿ ಇದೆ, ಮಾರ್ಬಿಡ್ತಾರೆ, ಮಾರ್ಬಿಟ್ ಮೇಲೆ ಅದರಿಂದ ನನಗೆ ತುಂಬಲಾರದಂತ ನಷ್ಟ ಆಗುತ್ತೆ, an injury which will leads to me that cannot be compensated by any means ಅಂತ. ಸೊ ಇನ್ಕನ್ವೀನಿಯನ್ಸ್ ನನಗೆ ಜಾಸ್ತಿ ಆಗುತ್ತೆ, ಹಾಗಾಗಿ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಈಸ್ ಇನ್ ಮೈ ಫೇವರ್. ಇಫ್ ದಿಸ್ ಹಾನರಬಲ್ ಕೋರ್ಟ್ ಪಾಸ್ ಎನಿ ಇಂಟ್ರಿಮ್ ಆರ್ಡರ್ ಅಂಡ್ ಪರ್ಟಿಕ್ಯುಲರ್ಲಿ ದ ಟೆಂಪರರಿ ಇಂಜಂಕ್ಷನ್ ವೇರ್ ದ ಅದರ್ ಪಾರ್ಟಿ ವಿಲ್ ನಾಟ್ ಸಫರ್ ಎನಿ ಲಾಸ್, I will only suffer the loss if you not able to pass an order in favor of me ಅಂತ ನಾನು ಹೇಳ್ತೀನಿ. ನೀವು ಈ ಆರ್ಡರ್ ಟೆಂಪರರಿ ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಸ್ವಾಮಿ, ನನಗ್ ನಿಜವಾಗ್ಲೂ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ ಅದನ್ನ ನಾನು ಹೇಳಕ್ ಆಗಲ್ಲ, ನಾನು ನಿಜವಾಗ್ ತೊಂದರೆ ಮಾಡ್ತೀನಿ. ಇದನ್ನ ನೀವು ಪಾಸ್ ಮಾಡಿದ್ರೆ ಅವ್ನಿಗೇನ್ ತೊಂದರೆ ಆಗಲ್ಲ, ಅದು ಇಟ್ ವಿಲ್ ನೆವರ್ ಅಫೆಕ್ಟ್ಸ್ ಹಿಸ್ ರೈಟ್. ಇಟ್ ಈಸ್ ಮೀ ಹೂ ಸಫರ್ಸ್ ಎ ಲಾಟ್. ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ.
So, Nodi, the thing that you need to establish that you are having a right. The second part is balance of convenience ಅಂತ ಕರಿತೀವಿ. Nodi, that the defendant threatens or intends to remove or to dispose of his property with a view to defraud his creditors. ಡಿಫ್ರಾಡಿಂಗ್ ಅಂತಂದ್ರೆ ಚೀಟ್ ಮಾಡ್ತೀನಿ ಅಂತ. ಚೀಟ್ ಮಾಡೋದಕ್ಕೋಸ್ಕರ ಎದುರಿಸ್ತಾ ಇದ್ದೀನಿ ಸ್ವಾಮಿ, ನೀನ್ ಹೋಗು, ನಿನ್ ಕೋರ್ಟ್ ಆದೇಶ ಬರೋಷ್ಟಿಲ್ಲಿ ಪ್ರಾಪರ್ಟಿ ಇದ್ರೆ ತಾನೆ ಅದನ್ನ ನಾನು ಡಿಸ್ಪೋಸ್ ಮಾಡ್ತೀನಿ, ಹೋಗಿ ನಂಗೆ ಗೊತ್ತಿದೆ ಹೆಂಗೆ ಅಗ್ರಿಮೆಂಟ್ ಹಾಕೊಳ್ಳೋದು ಅಂತ. ಸೊ ಅವಾಗ ಏನ್ ಮಾಡೋದು ಅಂತಂದ್ರೆ ಇಂಜೆಕ್ಷನ್ ತಗೊಂಡ್ಬಂದು ಪಹಣಿಯಲ್ಲಿ ಮೆನ್ಷನ್ ಮಾಡಿಸುವಂತದ್ದು. ನೋಡಿ ಈ ಪ್ರಾಪರ್ಟಿ ಮೇಲೆ ಚಾರ್ಜ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ನೋಡಿ, ದಟ್ ದ ಡಿಫೆಂಡೆಂಟ್ ಥ್ರೆಟನ್ಸ್ ಟು ಡಿಸ್ಪೋಸೆಸ್ the plaintiff or otherwise cause injury to the plaintiff in relation to any property in dispute in the suit. So the first thing, you want to take an interim temporary injunction TI against the defendant, you need to show that you need to establish 3 facts: that you are having a right or you are having a right to sue, that you need to establish it. Second part is, if there is no such order made in favor of you, you are going to suffer irreparable loss and damages, so which cannot be compensated by any means ಅಂತ ಅದನ್ನ ತೋರಿಸ್ಬೇಕು. ರೈಟ್ ತೋರಿಸ್ಬೇಕು, ಬ್ರೀಚ್ ಆಫ್ ರೈಟ್ ತೋರಿಸ್ಬೇಕು, ಮತ್ತು ಡ್ಯಾಮೇಜಸ್ ಸಫರ್ಸ್ ನ ತೋರಿಸ್ಬೇಕು, ಅಥವಾ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತ ನಾವು ಕೇಳ್ತೀವಿ, ಆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ನ ತೋರಿಸ್ಬೇಕು. ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ is in my favor, I am having a right and there is a breach of right ಅನ್ನೋ 3 ಪಾಯಿಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅವಾಗ ಕೋರ್ಟ್ ದೇ ವಿಲ್ ಗ್ರಾಂಟ್, ಅಂಡ್ ಯು ಶುಡ್ ಶೋ and to an extent saying that see this is what all happened. ನೋಡಿ EC ತೆಗೆದು ನೋಡಿದ್ರೆ EC ಇಲ್ಲಿ ನನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತಾನೆ, ನನ್ನ ಹತ್ರ 50 ಲಕ್ಷ ರೂಪಾಯಿ ಇಸ್ಕೊಂತಾರೆ, ಟೋಟಲ್ ಕನ್ಸಿಡರೇಷನ್ 5 ಕೋಟಿ ರೂಪಾಯಿ. 5 ಕೋಟಿಗೆ ನಾನು 50 ಲಕ್ಷವನ್ನ ನಾನು ಕೊಟ್ಟಿದ್ದೀನಿ. 50 ಲಕ್ಷವನ್ನ ಕೊಟ್ಟಿದ್ದು, ಇನ್ನ ಬಾಕಿ ಉಳಿದಂತಹ ಏನು ಅಮೌಂಟ್ ಇದೆ ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದು, ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಇದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಪ್ರಾಪರ್ಟಿ ಆಗಿದ್ದು, ಅವರು ದುಡ್ಡಿನ ಆಸೆಗೋಸ್ಕರ ಏನ್ ಮಾಡ್ತಾ ಇದಾರೆ, ಎಲ್ಲರ ಹತ್ರನು ಅಗ್ರಿಮೆಂಟ್ ಹಾಕೊಂತ ಇದ್ದಾರೆ. ಯಾಕೆ ಅಗ್ರಿಮೆಂಟ್ ಹಾಕೊಂತ ಇದ್ದಾರೆ ಅಂದ್ರೆ, ಇನ್ನು ಪಾಣಿಯವ್ರ ಹೆಸರಿಗೆ ಬಂದಿಲ್ಲ. ಆ ಪ್ರಾಪರ್ಟಿ ತನ್ನ ಅತ್ತೆ ಗಿಫ್ಟ್ ಮಾಡ್ಕೊಟ್ಟಿದ್ದಾಳೆ, ಸೊಸೆಗೆ ಗಿಫ್ಟ್ ಮಾಡ್ಕೊಟ್ಟಿದ್ದಾಳೆ. ಸೊಸೆ, ನಾವು ಇವ್ರ ಸೊಸೆ is the owner of the property, but the revenue documents, in revenue documents the title of the owner of the property is not been printed, it is not been transferred in the revenue documents. ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಅವಳು ದುಡ್ಡು ಏನ್ ಮಾಡ್ತಾ ಇದ್ದಾಳೆ, ತೆಗಿಯೋದಕ್ಕೋಸ್ಕರ ಅಗ್ರಿಮೆಂಟ್ಗಳು ಹಾಕೊಂತ ಇದ್ದಾಳೆ. ಅಗ್ರಿಮೆಂಟ್ ಹಾಕೊಳ್ಳೋದು, ಹೋಗೋದು, ರಿಜಿಸ್ಟರ್ ಮಾಡೋದು, ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು, ದುಡ್ಡು ಇಸ್ಕೊಳ್ಳೋದು, ಯಾರು ಫೈನಲ್ ಅಮೌಂಟ್ ಅಂತ ತೆಗಿತಾರೋ ಅವ್ರ ಹೆಸರಿಗೆ ಬರ್ಕೊಡೋದು, ಅದು ಅವಳ ಪ್ಲಾನು. ಹಂಗಾಗಿ EC ಬಂದ್ರು ಸಹ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಜನ. ಯಾಕೆ ಅಂದ್ರೆ ಜನಕ್ಕೆ ಗೊತ್ತು, 5 ಕೋಟಿ ಇನ್ವೆಸ್ಟ್ ಮಾಡಿದ್ರೆ 50 ಕೋಟಿ ಮಾಡ್ಬೋದು ಅಂತ. ನೋಡಿ, so threaten to dispose the plaintiff or otherwise cause injury to the plaintiff in relation to any property in dispute in a suit. The court may be ordered grant a temporary injunction to restrain such act, nodi, restraining such act, or make such other order for the purpose of staying and preventing the wasting, damaging, alienation, sale, or removal or disposition of the property or disposition of the plaintiff, or otherwise causing injury to the plaintiff in relation to any property in dispute in the suit, as the court thinks fit, until the disposal of the suit or until further orders. Nodi, Order 39, Rule 1 and 2. Injunction to restrain repetition or continuation of breach. In any suit for restraining the defendant for committing a breach of contract or other injury of any kind, whether compensation is claimed in the suit or not, the plaintiff may at any time after the commencement of the suit and either before or after judgment apply to the court for a temporary injunction to restrain the defendant from committing the breach of contract or injury complained of, or any breach of contract or injury of a like kind
arising out of the same contract or relating to the same property or right. So you can prevent the defendant in further alienating or damaging the right which is vested in the plaintiff. ನೋಡಿ ರೂಲ್ 1 and 2, ರೂಲ್ 3 ತೋರಿಸ್ತೀನಿ. ಬಿಫೋರ್ ಗ್ರಾಂಟಿಂಗ್ ಇಂಜಂಕ್ಷನ್ ಕೋರ್ಟ್ ಟು ಡೈರೆಕ್ಟ್ ನೋಟಿಸ್ ಟು ಅಪೋಸಿಟ್ ಪಾರ್ಟಿ ಅಂತ ಹೇಳ್ತಾರೆ. ದ ಕೋರ್ಟ್ ಶಲ್ ಇನ್ ಆಲ್ ಕೇಸ್ ಎಕ್ಸೆಪ್ಟ್ ವೇರ್ ಇಟ್ ಅಪಿಯರ್ಸ್ ಅಂತಾರೆ. The court in all case, except where it appears that the object of granting the injunction would be defeated by the delay, before granting an injunction, direct notice of the application for the same to be given to the opposite party. Opposite party ನವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಇಂಜಂಕ್ಷನ್ ನ ಕೊಡುವಂತದ್ದು ರೂಢಿ. ಆದ್ರೆ ಎಕ್ಸೆಪ್ಷನಲ್ ಕೇಸಲ್ಲಿ ನಾವು ಇಂಜೆಕ್ಷನ್ಗೆ ನೋಟಿಸ್ ಹೋಗಿ ಬರೋಷ್ಟರಲ್ಲಿ ಇವನ್ ಏನಾದ್ರು ತರಲೆ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ನೋಟಿಸ್ ನ ಕೊಡದಲೆ ಇಂಜೆಕ್ಷನ್ ನ ಗ್ರಾಂಟ್ ಮಾಡಬಹುದು ಅಂತ ರೂಲ್ 3 ಹೇಳುತ್ತೆ. ಆರ್ಡರ್ 39 ರೂಲ್ 3 ಅಲ್ಲಿ ನೀವು ಕ್ಯಾನ್ ಮೇಕ್ ಅನ್ ಅಪ್ಲಿಕೇಶನ್ ಟು ದ ಕೋರ್ಟ್ ಸೇಯಿಂಗ್ ದಟ್ ಇಫ್ ಯು ಸ್ಟಾರ್ಟ್ ವೇಟಿಂಗ್ ಫಾರ್ ದಿ ಅಪೋಸಿಟ್ ಪಾರ್ಟಿ ಟು ಅಪಿಯರ್ ಬಿಫೋರ್ ದಿಸ್ ಕೋರ್ಟ್ and to represent it, there are chances that he may alienate the property with someone, or he may dispose the property in such a way. If you establish it before the court may grant an injunction without issuing a notice to opposite party. ಕೊಟ್ಬಿಟ್ಟು ಆಮೇಲೆ ನೀವು ನೋಟಿಸ್ ಅನ್ನ ಕೊಡಿ, ಆಮೇಲೆ ನೋಟಿಸ್ ಪಾಸ್ ಮಾಡಿದ್ಮೇಲೆ ನಂದು ಆರ್ಡರ್ ತಗೊಂಡು ಹೋಗಿ ಅಂತ ಕೋರ್ಟ್ ಡೈರೆಕ್ಟ್ ಮಾಡಬಹುದು. Provided that where it is proposed to grant an injunction without giving notice of the application to the opposite party, the court shall record the reasons for its opinion that the object of granting the injunction would be defeated by delay and required by the applicant to deliver to the opposite party or to send him by a registered post immediately after the order granting the injunction has been made a copy of the application for injunction together with a copy of the affidavit filed in support of the application, copy of the plaint, copies of the document on which the applicant relies, to file on the day on which such injunction is granted or on the day immediately following that day an affidavit stating that the copies of aforesaid have been so delivered or sent. So court ನವರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ನೀವು ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟು ನೀವು ಎಲ್ಲ ಏನೇನ್ ನನಗೆ ದಾಖಲಾತಿಗಳನ್ನ ಕೋರ್ಟ್ಗೆ ಸಲ್ಲಿಸಿದಿರಿ ಮತ್ತು ನೀವೇನ್ ಪಿಟಿಷನ್ ಫೈಲ್ ಮಾಡಿದಿರಿ ಆ ಪಿಟಿಷನ್ ಕಾಪಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಅಫಿಡವಿಟ್ ಎಲ್ಲರೂ ಅವ್ರಿಗೊಂದು RPAD ಅನ್ನ ಮಾಡ್ಬಿಟ್ಟು ನಮ್ಗೆ ಅದನ್ನ ಪ್ರೂಫ್ ಅನ್ನ ನೀವು ಕೊಡಿ. ಸೊ ಅದು ಅಥವಾ ನೆಕ್ಸ್ಟ್ ಡೇ ಕೋರ್ಟ್ ಇಂಜೆಕ್ಷನ್ ಮಾಡಿದ ನೆಕ್ಸ್ಟ್ ಡೇ ನೀವು ಇದನ್ನೆಲ್ಲ ಕೊಡಬೇಕು ಅಂತ ಆದೇಶವನ್ನ ಮಾಡುತ್ತೆ. an affidavit stating that the copies aforesaid have been so delivered or sent, ಅವ್ರಿಗೆ ನೀವು ಕಳಿಸಿದ್ದೀರಿ ಅನ್ನೋದಕ್ಕೆ ನೀವು ಒಂದು ಅಫಿಡವಿಟ್ ಅನ್ನ ಹಾಕ್ಬಿಟ್ಟು ನಮಗೆ ಕೊಡಿ ಅಂತ ಹೇಳುತ್ತೆ. ಸೊ ಅವಾಗ ನಾವು ಕೋರ್ಟ್ ಕೊಟ್ರೆ ಆದೇಶವನ್ನ ತಗೊಡ್ತಾರೆ. ಆದೇಶವನ್ನ ತಗೊಂಡೋಗಿ ಎಂಟ್ರಿಯನ್ನ RTC ಅಲ್ಲಿ ಎಂಟ್ರಿಯನ್ನ ಮಾಡಿಸಿ ಫರ್ದರ್ ಅದ್ರ ಮೇಲೆ ಚಾರ್ಜ್ ಕ್ರಿಯೇಟ್ ಆಗೋ ರೀತಿಯಲ್ಲಿ ಕಾಪಾಡ್ಕೊಬಹುದು. ಸೊ ಇಷ್ಟು ಅಂಶವನ್ನ ನಾವು ನೋಡ್ತೀವಿ. ಇದಕ್ಕೆ ನಾವು ಸಂವಿಧಾನದಲ್ಲೂ ಉಲ್ಲೇಖ ಇತ್ತು ಅಂತಂದ್ರೆ ಸಂವಿಧಾನದಲ್ಲೂ ಉಲ್ಲೇಖ ಇದೆ ನೋಡಿ. ಸಂವಿಧಾನದಲ್ಲೂ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೋಟಿಸ್ ಬಗ್ಗೆ ಎಲ್ಲವೂ ಉಲ್ಲೇಖ ಇದೆ. ಅದನ್ನ ತೋರ್ಸ್ಲಿಕ್ಕೋಸ್ಕರ ಈ ಒಂದು ತರಗತಿಯನ್ನ ಮಾಡಲಾಗ್ತದೆ. ಸೊ ಧನ್ಯವಾದಗಳು.